ತುಂಬಾ ಈಸಿ ಆಗಿರುವಂತ ಟಾಪಿಕ್ ನಾವ್ ಯಾವ್ದಂತ ಹೇಳ್ತೀವಿ ಅಂದ್ರೆ ಎಂಬೆಡೆಡ್ ಅಂತಂದ್ ಹೇಳ್ತೀವಿ. ಎಂಬೆಡೆಡ್ ಅಂತಂದ್ ಹೇಳಿದ್ರೆ ಈ ಬೆಸ್ಟ್ ಎಕ್ಸಾಂಪಲ್. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಈ ತರ ಏನಂತಂದ್ ಹೇಳಿದ್ರೆ ಒಂದು ಸ್ಕ್ವೇರ್ ಇರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂತಂದ್ ಹೇಳಿದ್ರೆ ಇದು ಖಾಲಿ ಪ್ಲೇಸ್ ಇರುತ್ತೆ. ಇದೇನಂತಂದ್ ಹೇಳಿದ್ರೆ ಖಾಲಿ ಪ್ಲೇಸ್. ಇಲ್ಲಿ ಕೂತ್ಕೊಳ್ಳುವಂತಹ ಒಂದು ವಸ್ತು ಏನಂತಂದ್ ಹೇಳಿದ್ರೆ ಅದು ಈ ರೀತಿಯಾಗಿರುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಚಿತ್ರದೊಳಗಡೆ ಎಂಬೆಡ್ ಆಗತ್ತ ಅಂದ್ರೆ ಪ್ರಾಪರ್ ಆಗಿ ಹೋಗಿ ಕೂತ್ಕೊಳ್ಳುತ್ತ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ ಸೇಮ್ ನಮಗೂ ಕೂಡ ಏನಂತಂದ್ ಹೇಳಿದ್ರೆ ಅದೇ ತರ ಡಿಸೈನ್ ಗಳು ಕೇಳ್ತಾರೆ. ಈ ತರ ಅದಾದ ನಂತರ ನೆಕ್ಸ್ಟ್ ಈ ತರ ನಾವು ಮೊದಲು ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಇದನ್ನ ನೋಡ್ಬಿಟ್ಟು ಚೆಕ್ ಮಾಡ್ಕೊಬೇಕು. ನಮ್ಗ ಇದ್ರ ಮೇಲೆ ಪಕ್ಕ 100% ಒಂದ್ ಕ್ವಶನ್ ಬರುತ್ತಾ ಅಂದ್ರೆ ಈಸಿಯಾಗಿ 2 ಮಾರ್ಕ್ಸ್. ಸೊ ಇಲ್ಲಿವರೆಗೂ ಎಷ್ಟಾಗಿದಾವ್ ನೋಡ್ರಿ. ಇದಾದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್. ಡೋಂಟ್ ವರಿ, ಎಲ್ಲಾನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಉಳ್ದವ್ರು ಇನ್ನೂ ಯಾರು ನೋಡಿಲ್ಲ, ಇನ್ನೂ ಯಾರಿಗ ಅರ್ಥ ಆಗಿಲ್ಲ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನೋಡ್ಕೊಡ್ರಿ. ಅದಾದ ನಂತರ ಉಳಿದಿದ್ದನ್ನ ನಾವು ನೆಕ್ಸ್ಟ್ ಅಂತಂದ್ರೆ ಕ್ಲಾಸ್ ಅಲ್ಲಿ ನೋಡೋಣ ಕೊನೆಗೆ. ಸೊ ರೀಸನಿಂಗ್ ಎಲ್ಲ ಮುಗಿದ್ಮೇಲೆ ನಾನ್ ನಿಮ್ಗೆ ಏನಂತಂತ ಹೇಳಿದ್ರೆ 5 to 6 ಕ್ವಶನ್ ಪೇಪರ್ಸ್ ಗಳನ್ನ ನಿಮ್ ಜೊತೆಗೇನೆ ಸಾಲ್ವ್ ಮಾಡ್ತೀನಿ. ಅವಾಗ ಎಲ್ಲಾನು ಗೊತ್ತಾಗ್ಬಿಡುತ್ತೆ ಕ್ಲಿಯರ್ ಆಗಿ. ಎಸ್, ಅದಾದ ನಂತರ ನೋಡ್ರಿ ಫಸ್ಟ್ ಕ್ವಶನ್ ಹೋಗೋನು. ಫಸ್ಟ್ ಕ್ವಶನ್ ಬಾಳ ಈಸಿ ಐತೆ, ಬಾಳ ಅಂದ್ರೆ ಬಾಳ ಈಸಿ ಐತೆ. ಟ್ರೈ ಮಾಡ್ರಿ. ಮೊದಲು ನಾವ್ ಏನ್ ಮಾಡ್ಕೋಬೇಕಂತಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಮೊದ್ಲು ಏನ್ರಿ ಸರ್ ಇದ್ರೊಳಗಡೆ ಏನಂತಂದ್ ಹೇಳಿ ಇಂಪಾರ್ಟೆಂಟ್ ಈ ತರ ಸ್ಕ್ವೇರ್ ಬಾಕ್ಸ್ ಐತಿ ನೋಡ್ರಿ. ಈ ಸ್ಕ್ವೇರ್ ಬಾಕ್ಸ್ ಎಲ್ಲೈತಿ ಅಂತ ಹುಡುಕ್ಬೇಕು. ಈ ಸ್ಕ್ವೇರ್ ಬಾಕ್ಸ್ ಪ್ರಾಪರ್ ಆಗಿ ಈ ತರ ಬರುವಂತ ಸ್ಕ್ವೇರ್ ಬಾಕ್ಸ್ ಎದರಲ್ಲಿ ಐತೆ. ಸೊ ಇದರಲ್ಲಿ ಎಲ್ಲಾದ್ರೂ ಸ್ಕ್ವೇರ್ ಬಾಕ್ಸ್ ಬರ ಐತಾ ಸರ್? ಇಲ್ಲೇ ಐತ್ ನೋಡ್ರಿ. ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಐತ್ರಿ, ಅದಾದ ನಂತರ ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಐತ್ರಿ. ಬಟ್ ಆದ್ರೆ ಇಲ್ಲಿ ಮಿಡಲ್ ಒಂದ್ ಗೆರೆ ಐತ್ರಿ. ಅದಾದ ನಂತರ ಈ ತರ ಒಂದ್ ಬಂದೈತ್ರಿ. ಬಟ್ ಆದ್ರೆ ಇಲ್ಲಿ ಯಾವ್ದು ಬಂದಿಲ್ರಿ. ಫಸ್ಟ್ ಆಪ್ಷನ್ ದಾಗ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಸೆಕೆಂಡ್ ಆಪ್ಷನ್ ದೊಳಗೆ ಏನಂತಂದ್ ಹೇಳಿದ್ರೆ ಸ್ಕ್ವೇರ್ ಬಾಕ್ಸ್ ಗಳು ಇಲ್ರಿ, ತೆಗೆದ್ ಹಾಕ್ಬೋದು. ಥರ್ಡ್ ಆಪ್ಷನ್ ದಾಗ ಚೆಕ್ ಮಾಡ್ರಿ. ಇಲ್ಲಿ ಥರ್ಡ್ ಆಪ್ಷನ್ ದಾಗ ಕೂಡ ಏನಂತಂದ್ ಹೇಳಿದ್ರೆ ಎಲ್ಲಾದ್ರೂ ಸ್ಕ್ವೇರ್ ಬಾಕ್ಸ್ ಗಳು ಅದಾವೇನ್? ಸ್ಕ್ವೇರ್ ಬಾಕ್ಸ್ ಗಳು ಕಾಣಿಸತ್ತಾವ ಎಲ್ಲಾದ್ರೂ? ಇಲ್ಲ. ಸದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಎಲ್ಲಿ ಬರತ್ ಅಂತಂದ್ ಹೇಳಿದ್ರೆ ಸರ್ ಎಲ್ಲಾ ಕಡೆ ಸ್ಕ್ವೇರ್ ಬಾಕ್ಸ್ ಗಳು ಅದಾವ್ರಿ. ಎಲ್ಲಾ ಕಡೆ ಇಲ್ಲೂ ಸ್ಕ್ವೇರ್ ಬಾಕ್ಸ್ ರೀ, ಇಲ್ಲಿ ಇಲ್ಲಿ ಇಲ್ಲಿ. ಅದಾದ ನಂತರ ನಮ್ಗೆ ಯಾವ ತರ ಸ್ಟ್ರಕ್ಚರ್ ಬೇಕ್ರಿ? ಇನ್ ಈ ತರ ಸ್ಟ್ರಕ್ಚರ್ ಬೇಕ್ರಿ. ಈ ತರ ಸ್ಟ್ರಕ್ಚರ್ ಇಲ್ಲಿಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿ ಐತ್ ನೋಡ್ರಿ. ಲಾಸ್ಟ್ ಐತ್ ನೋಡ್ರಿ, ಈ ತರ ಸ್ಟ್ರಕ್ಚರ್ ಐತಿ. ಅದಾದ ನಂತರ ಇಲ್ಲಿ ಮೇಲ್ಗಡೆ ಒಂದು ಗೆರೆ ಐತೆ. ಅಂದ್ರೆ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಇದನ್ನ ಇದ್ರಲ್ಲಿ ಇಟ್ಟು ಬಿಡ್ಬಹುದು ಅಂತಂದ್ರೆ. ಸೊ ಈ ಸ್ಟ್ರಕ್ಚರ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಹೋಗಿ ಇಟ್ಬಿಡ್ತು ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಕೂತ್ಕೊಳ್ಳುತ್ತೆ. ಅದನ್ನ ನಾವು ಎಂಬೆಡೆಡ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಏನ್ರೋ ಎಲ್ರಿಗೂ? ಸಿಂಪಲ್, ಬಾಳ ಅಂದ್ರೆ ಬಾಳ ಸಿಂಪಲ್. ಕಾನ್ಸೆಪ್ಟ್ ಅರ್ಥ ಆಗಿತ್ತು, ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಈಸಿಯಾಗಿ ನೀವ ಸಾಲ್ವ್ ಮಾಡ್ಕೊಂತ ಹೋಗ್ಬಿಡ್ತೀರಿ. ಇದನ್ನ ಟ್ರೈ ಮಾಡ್ರಿ. ನಿಮ್ಗೆ ಯಾರಿಗಾದ್ರೂ ಕಾಣಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ಅದ್ರ ಸ್ಟ್ರಕ್ಚರ್ ಹೆಂಗೈತೆ ಅಂತಂದ್ ಹೇಳಿದ್ರೆ ಈ ರೀತಿ ಆಗೈತೆ. ಈ ರೀತಿಯಾಗಿ ಸ್ಟ್ರಕ್ಚರ್ ಐತೆ. ರೌಂಡ್ ಐತೆ ಇದ್ ಮೇಲ್ಗಡೆ, ಕೆಳಗಡೆದು ರೌಂಡ್ ಐತೆ. ಕ್ಲಿಯರ್? ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ಪ್ರತಿಯೊಂದನ್ನು ಏನಂತಂದ್ ಹೇಳಿ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಈ ತರ ಸ್ಟ್ರಕ್ಚರ್ ಎಲ್ಲಿ ಬಂದೈತಿ ಇವಾಗ? ಸೊ ರೌಂಡ್ ಹಾಕಿದ್ದಲ್ಲ, ಈ ತರ ಸ್ಟ್ರಕ್ಚರ್ ಎಲ್ಲಿಗೆ ಬಂದೈತೆ? ಇಲ್ಲಿ ಮೇಲ್ಗಡೆ ಎಲ್ಲಾದ್ರೂ ಈ ತರ ತ್ರಿಭುಜಾಕೃತಿ ಎಲ್ಲಾದ್ರೂ ಏನಾದ್ರೂ ಕಾಣಿಸೈತೆ ನಿಮಗ್? ಎಲ್ಲಾದ್ರೂ ತ್ರಿಭುಜಾಕೃತಿ ಇಲ್ಲೊಂದು ಕಾಣಿಸೈತ್ ನೋಡ್ರಿ ಸರ. ಇಲ್ಲೊಂದ್ ಏನೋ ಚಿಕ್ಕದಾಗಿರೋದು ಕಾಣಿಸೈತೆ. ಬಟ್ ಆದ್ರೆ ಹಿಂಗ್ ಓರೆ ಆಗಿರ್ಬಾರ್ದು, ಅದ್ ಹಿಂಗ್ ಸಿಧಾನ ಇರ್ಬೇಕು. ಈ ರೀತಿ ಏನಂತಂದ್ ಹೇಳಿದ್ರೆ ವಿ ಸಿಧಾನ ಇರ್ಬೇಕು. ಹಿಂಗ ನಾವು ಓರೆಯಾಗಿ ತಗೊಂತೀವಿ ಅಲ್ಲ, ಈ ರೀತಿಯಾಗಿ ತಗೊಂತೀವಿ ಅಂತಂದ್ ಹೇಳಿ ಯಾವ್ದು ತಗೊಳಂಗಿಲ್ಲ. ಅಲ್ಲಿ ಏನ್ ಕೊಟ್ಟಿರ್ತಾರ ಸೇಮ್ ಅದೇ ತರ, ಅದನ್ನ ತಿರುಗಿಸಬಾರ್ದು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಲ್ಲಿ ಏನ್ ಕೊಟ್ಟಿರ್ತಾರ ಹಂಗ ತಗೋಬೇಕು, ಏನು ತಿರುಗಿಸೋಂಗಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ ಸರ್, ಇಲ್ಲೊಂದು ವಿ ಬರ ಆಯ್ತು ನೋಡ್ರಿ. ಸ್ಟ್ರೇಟ್ ಸೇಮ್ ಅದೇ ತರ ವಿ ಬರ ಐತ್ರಿ. ಬಟ್ ಅದ್ರ ಮೇಲ್ಗಡೆ ಈ ತರ ಸ್ಟ್ರಕ್ಚರ್ ಇಲ್ರಿ, ಇದು ಬರಂಗಿಲ್ಲ. ಇಲ್ಲಂತೂ ವಿಗಳು ಇಲ್ವೇ ಇಲ್ಲ. ಸೊ ಈ ಚಿತ್ರದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಅಡಾಗ್ಲೈತ, ಬಾಳ ಅಂದ್ರ ಬಾಳ ವಿಶಾಲವಾಗಿ ಐತೆ, ಅದ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ಲೈತಿ? ನನಗಂತೂ ಕಾಣಿಸೋವತ್ತು ಯಾವ ಪ್ಲೇಸ್ ಅಲ್ಲಿ? ಎಸ್, ಇಲ್ಲಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಐತ್ ನೋಡ್ರಿ. ಈ ಪ್ಲೇಸ್ ಕಾಣಿಸಾಕತೈತಿ ಇಲ್ಲಿ. ಈ ಪ್ಲೇಸ್ ಇಂದ ಇಲ್ಲಿಗೆ ಮೇಲ್ಗಡೆ ಒಂದೈತೆ, ಇಲ್ಲಿ ಗೆರೆ ಒಂದೈತೆ. ಸೊ ಈ ಪ್ಲೇಸ್ ಅಲ್ಲಿ ಐತ್ ನೋಡ್ರಪ್ಪ, ಈ ರೀತಿಯಾಗೈತೆ. ಮೇಲ್ಗಡೆ ಈ ತರ ಐತಿ, ಆಮೇಲೆ ನೆಕ್ಸ್ಟ್ ಹಿಂಗೊಂದು ಸರಳ ರೇಖೆ ಐತೆ. ಕ್ಲಿಯರ್? ಇಲ್ಲಿ ಸೆಂಟ್ರಲ್ ಬರುತ್ತೆ ನೋಡ್ರಿ. ಸೊ ಇದೇನಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರೈ ಮಾಡ್ರಿ ಆನ್ಸರ್. ಟ್ರೈ ಮಾಡ್ರಿ ಎಲ್ರು, ಏನೇನು ಹೇಳತ್ತೀರಿ ನೋಡ್ರಿ. ಸೇಮ್ ಈ ತರ ಹಿಂಗ್ ಬರ್ಬೇಕು, ಆಮೇಲೆ ಈ ತರ ಬರ್ಬೇಕು, ಈ ರೀತಿಯಾಗಿ ಬರ್ಬೇಕು, ಹಿಂಗ್ ಈ ತರ ಬರ್ಬೇಕದು. ಸೊ ಅದು ದೊಡ್ಡದಾಗಿ ಜೂಮ್ ಆಗಿ ತೋರಿಸ್ತಾ ಇದೀನಿ ನಿಮ್ಗ. ಎಸ್,
ಇಲ್ಲಿ ಎಲ್ಲಾದ್ರೂ ಬರ ಐತೆನಾ ಸೇಮ್ ಈ ತರ ಸ್ಟ್ರಕ್ಚರ್ ಬರ ಐತೆನ ನೋಡ್ರಿ, ಎಲ್ಲಾದ್ರೂ ನೋಡ್ರಿ ಸೇಮ್ ಅದೇ ತರ ಬರಾತಿಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾದ್ರೂ ಕಾಣಿಸುತ್ತೇನ, ಬರಾಕತ್ತಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಏನಾದ್ರೂ ಕಾಣಿಸುತ್ತಾ, ಬರಾಕತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಈ ಪ್ಲೇಸ್ ಒಳಗಡೆ ಏನಂತಂದ್ ಹೇಳಿದ್ರ, ಈಗ ನಾನ್ ಈ ತರ ಹಿಂಗ್ ಮಾರ್ಕ್ ಮಾಡ ನೋಡ್ರಿ, ಸೊ ಕಾಣಿಸಾಗತೈತಲ್ಲ ಎಲ್ರಿಗೂ, ಈ ಪ್ಲೇಸ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಫಿಟ್ ಆಗತ್ತ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಏನಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತ. ಕ್ಲಿಯರ್? ಈಸಿ ಆಯ್ತಲ್ಲ. ರೀಸನಿಂಗ್ ಅಲ್ಲಿ 2 ಮಾರ್ಕ್ಸ್ ಈಸಿಯಾಗಿ ತೆಗಿಬಹುದಲ್ಲ, ತುಂಬಾ ಈಸಿಯಾಗಿ. ನೋಡ್ರಿ, ಒಂದ್ ಯಾವ್ದಾದ್ರು ಏನಂತಂದ್ ಹೇಳಿದ್ರೆ ಓಲ್ಡ್ ಕ್ವಶನ್ ಪೇಪರ್ ತಗೊಳ್ರಿ. ಓಲ್ಡ್ ಕ್ವಶನ್ ಪೇಪರ್ ತಗೊಂಡ್ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಇಲ್ಲಿವರೆಗೂ ಏನ್ ಕಾನ್ಸೆಪ್ಟ್ ಗಳಾಗಿದಾವ, ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗಿಬಹುದು ಇವಾಗ ಅಂತಂದ್ ಹೇಳಿ ಟ್ರೈ ಮಾಡ್ರ ನೋಡೋಣ ಯಾರಾದ್ರು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇದು ನೋಡ್ರಿ, ಇದು ಸಿಂಪಲ್ ಆಗೈತೆ. ಎಸ್, ಇಲ್ಲಿ ನೋಡ್ರಿ, ಇವಾಗ ಯಾವ್ದು ಆಪ್ಷನ್ ಡಿ ಹೇಳಾಗತ್ತೀರಿ. ಆಪ್ಷನ್ ಡಿ ಒಳಗಡೆ ಎಲ್ಲಿ ಬರ್ದಿತ್ತದ? ಆಪ್ಷನ್ ಡಿ ಒಳಗಡೆ ಎಲ್ಲಿ ಬರ್ದಿತ್ತದ? ಯಾವ ಪ್ಲೇಸ್ ಐತ ನನಗಂತೂ ಗೊತ್ತಾಗ್ತಿಲ್ಲ. ಒಂದೇನಂತಂದ್ರೆ ಈ ತರ ಬಂದ್ ಹಿಂಗ್ ಬರ್ಬೇಕದು, ಈ ತರ ಬಂದ್ ಹಿಂಗ್ ಕೆಳಗಡೆ ಬರ್ಬೇಕು. ಆ ತರ ಸ್ಟ್ರಕ್ಚರ್ ಎಲ್ಲಿ ಕಂಡು ಬರ್ದೈತೆ? ಓ, ತುಂಬಾ ದೊಡ್ಡದಾಗಿತ್ತು ನೋಡ್ರಿ ಇಲ್ಲಿ. ಇಲ್ಲಿಂದ ಇಲ್ಲಿಂದ ಹಿಡ್ಕೊಂಡ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ, ಇಲ್ಲ ಇಲ್ಲ, ಇಲ್ಲಿಂದ ಅಲ್ಲ, ಈ ಕಡೆಯಿಂದ. ನಿಮ್ಮ ಕಣ್ಣುಗಳು ಹೆಂಗ್ ಕಾಣಿಸತ್ತವ್ರು, ನನಗಂತೂ ಕಾಣಿಸವತ್ತು. ಇಲ್ಲಿಂದ ಹಿಡ್ಕೊಂಡ್ ಹಿಂಗ್ ಬರ್ತೈತಿ, ಆಮೇಲೆ ಇಲ್ಲಿ, ಆಮೇಲೆ ನೆಕ್ಸ್ಟ್ ಇದು, ಇದು, ಆಮೇಲೆ ನೆಕ್ಸ್ಟ್ ಇದು. ಈಗೇನ್ ರೆಡ್ ಕಲರ್ ಆಯ್ತಲ್ಲ, ನಾನೊಂದ್ ಸ್ವಲ್ಪ ದೊಡ್ಡದಾಗಿ ತಗೊಂತೀನಿ. ವಯಸ್ಸಾಯ್ತು ಅನ್ಕೋತಾನ ನಂಗ. ಈ ರೀತಿಯಾಗಿ ಏನ್ ಬರ್ತೈತಲ್ಲ, ಇದಕ್ಕೇನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಕಾಣಿಸೈತಿ ಎಲ್ರಿಗೂ. ಬಾರ್ಡರ್ ಟಚ್ ಆಗೈತ್ರಿ. ಎಸ್ ಎಸ್, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಯಾರೋ ಒಬ್ರು ಬಾರ್ಡರ್ ಅಂದ್ರೆ ಇದು. ಇವಾಗ ಏನಂತಂದ್ ಹೇಳಿದ್ರೆ ಇದು ನಮ್ಮ ಭಾರತ ದೇಶ. ನಾ ಬಹಳ ಚಂದ ತೆಗಿತಾನ ಭಾರತ ದೇಶ, ಕಣ್ ಹಚ್ಚಕ್ ಹೋಗ್ಬಿಡ್ರ ಅದಕ್ಕೆ. ಹ ಈಗ ಏನಂತಂದ್ ಹೇಳಿದ್ರೆ ಸಿಂಪಲ್ ಒಂದೊಂದ್ ಏನಂತಂದ್ ಹೇಳಿದ್ರೆ ಲಾಜಿಕ್. ಈ ಕಡೆ ಏನಂತಂದ್ ಹೇಳಿದ್ರೆ ಚೀನಾ ದೇಶ ಐತೆ, ಅದಾದ ನಂತರ ಈ ಕಡೆ ಅಫ್ಘಾನಿಸ್ತಾನ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಪಾಕಿಸ್ತಾನ ಐತೆ. ಇಲ್ಲಿ ಒಂದು 3 ಏನಂತಂದ್ ಹೇಳಿದ್ರೆ ಬಾರ್ಡರ್ ಗೆರೆಗಳು ಬರ್ತಾವ. ಇದನ್ನ ನಾವ್ ಏನಂತ ಕರಿತೀವಿ, ಇಲ್ಲಿ ಐತಲ್ಲ ಇದನ್ನ. ಸೊ ಇದನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ, ರಾಜಸ್ಥಾನ್ ಹತ್ರ ಇರೋದನ್ನ ನಾವು 24 ಪ್ಯಾರಲಲ್ ಅಂತ ಕರಿತೀವಿ. 24ನೇ ಸಮಾಂತರ ರೇಖೆ ಕೂಡ ಏನಂತಂದ್ ಹೇಳಿದ್ರೆ ಪಾಕಿಸ್ತಾನ್ ಮತ್ತು ಇಂಡಿಯಾದ ನಡುವೆ ಬರ್ತೈತೆ. ಕ್ಲಿಯರ್? ಅದಾದ ನಂತರ ಇನ್ನೊಂದ್ ಏನಂತ ಕರಿತಿರೋ ಇದಕ್ಕ, ಪಾಕಿಸ್ತಾನ್ ಮತ್ತು ಇಂಡಿಯಾ ನಡುವೆ ಬರುವಂತಹ ಗಡಿ ರೇಖೆಯನ್ನ ಏನಂತ ಕರಿತೀವಿ? ಎಸ್, ವೆರಿ ಗುಡ್ ಸರ್, ರ್ಯಾಡ್ ಕ್ಲಿಪ್ ಅಂತಂದ್ ಹೇಳಿ, ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತಂದ್ ಹೇಳಿ ಕರಿತೀವಿ. ಸೇಮ್ ಅದೇ ತರ ಅಫ್ಘಾನಿಸ್ತಾನ್ ಮತ್ತು ಭಾರತದ ನಡುವೆ ಅದು ಡುರ್ಯಾಂಡ್ ರೇಖೆ ಏನಂತಂದ್ ನಾನು ಹೇಳ್ಬಿಟ್ಟೆ, ಡುರ್ಯಾಂಡ್ ರೇಖೆ ಇದು ಈ ತರ ಹಿಂಗ್ ಹರಿದೋಗುದು, ಹಿಂಗ್ ಹೋಗುತ್ತಿತ್ತು. ಸೊ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆನು ಕೂಡ ಡುರ್ಯಾಂಡ್ ರೇಖೆ ಅಂತ ಕರೀತಾರ. ಅಫ್ಘಾನಿಸ್ತಾನ್ ಇಂಡಿಯಾ ನಡುವೆದು ಕೂಡ ಏನಂತಂದ್ ಹೇಳಿದ್ರೆ ಡುರ್ಯಾಂಡ್ ರೇಖೆ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ಇನ್ನು ಉಳಿದಿರೋದು ಒಂದು ಅರುಣಾಚಲ ಪ್ರದೇಶದ ಹತ್ರ ಚೀನಾ ಮತ್ತು ಇಂಡಿಯಾದ ನಡುವೆ ನಾವು ಅದನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ವೆರಿ ಗುಡ್, ಮ್ಯಾಕ್ ಮೋಹನ್ ಅಂತಂದ್ ಕರಿತೀವಿ. ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಂದ್ ಕರಿತೀವಿ. ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶ ಮತ್ತು ಸುತ್ತಮುತ್ತಲಿನ ದೇಶಗಳ ನಡುವೆ ಇರುವಂತಹ ಸಮ್ ಇಂಪಾರ್ಟೆಂಟ್ ಗಡಿ ರೇಖೆಗಳು. ಕ್ಲಿಯರ್ ಆಯ್ತರಪ್ಪ ಎಲ್ಲರಿಗೂ? ನೆಕ್ಸ್ಟ್ ನೋಡ್, ನೆಕ್ಸ್ಟ್ ಇದು ಯಾವ ರೀತಿಯಾಗಿ ಬಂದೈತೆ ಅಂತಂದ್ ಹೇಳಿದ್ರ ಈ ತರ ಐತಿ, ಈ ತರ ಐತಿ, ಆಮೇಲೆ ನೆಕ್ಸ್ಟ್ ಹಿಂಗ ಬಂದೈತೆ, ಆಮೇಲೆ ಈ ತರ ಐತಿ ನೋಡ್ರಿ, ಈ ತರ ಸ್ಟ್ರಕ್ಚರ್. ಟ್ರೈ ಮಾಡ್ರಿ. ಹಾ, ಗೊತ್ತಾಯ್ತು ಇವಾಗ ಗೊತ್ತಾಯ್ತು ನಂಗೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡ್ಕೊಂಡಿದಲ್ಲ, ಹಿಂಗ ಬಂದ್ ಇಲ್ಲಿ ಎಲ್ರು ಕಾಣಿಸ್ತೇನ್ರಪ್ಪ. ಇದೇನಂತಂದ್ ಹೇಳಿದ್ರೆ ಇಲ್ಲಿ ಹೋಗಿ ಫಿಟ್ ಆಗತ್ತ. ಅಂದ್ರೆ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗೈತಿ. ಸೊ ಉಳ್ದುದ್ ಎಲ್ಲೂ ಬರಂಗಿಲ್ಲ. ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಬೇಕು, ನನಗಂತೂ ಕಣ್ ಕಾಣಿಸೋಲು ಎಲ್ಲಿ ಅನ್ನೋದ ಗೊತ್ತಾಗ್ಬತ್ತು. ನಿಮಗ್ ನೋಡಾಕತ್ತೀರಿ, ಆನ್ಸರ್ಗಳು ಬರತ್ತವು, ವೆರಿ ಗುಡ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿ ಚೆಕ್ ಮಾಡ್ಬೇಕು. ತುಂಬಾ ಕ್ವಶನ್ಸ್ ಗಳಿದಾವ, ಎಲ್ಲಾನು ನಾನು ಕವರ್ ಮಾಡ್ಕೊಡ್ತೀನಿ. ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಇದು ತುಂಬಾ ಸಿಂಪಲ್, ಇದು ಈಸಿಯಾಗಿ ಗೊತ್ತಾಗತ್ತ. ಒಂದು ಹಿಂಗ್ ಬರ್ಬೇಕು, ಈ ತರ ಹಿಂಗ್ ಕಂಪಲ್ಸರಿ ಹಿಂಗ ಇರ್ಬೇಕದ್. ಅದು ಎಲ್ಲೈತಿ ಅಂತ ಚೆಕ್ ಮಾಡ್ರಿ. ಬಾಳ್ ಅಂದ್ರ ಬಾಳ್ ಈಸಿ ಐತಿ, ಎಲ್ರು ಆನ್ಸರ್ ಹೇಳ್ಬೇಕು.
ನಿಜವಾಗ್ಲು ಇದೇನ್ ಸ್ಲಾಟ್ ಚೇಂಜ್ ಮಾಡೋದ ಗೊತ್ತ ಮಾಡೋದ ಅವು ಬಿಡ್ತಾರ ಅವಕ್ಕೆ ಏನಂತಂದ್ರೆ ನಾರ್ಮಲ್ ಆಗಿ ಅವ್ರವ್ರ ಬಿಡ್ತಾರ. ಇನ್ನ ಕೆಲವು ಜನ ಇರ್ತಾರಲ್ಲ ಇದೇನಂತ ರೋಡ್ ಮೇಲೆ ಹೋಗು ಹುಳ ತಲ್ಯಾಗ ಬಿಟ್ಕೋತಾರ ಅಂತಂದ ಹೇಳಿ ಅದ್ ಆಕ್ಚುಲಿ ತಲ್ಯಾಗಲ್ಲ ಬೇರೆ ಕಡೆ ಅಂತ ಅನ್ಕೊಡ್ರಿ. ಅಂತದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಮುಚ್ಕೊಂಡ್ ಏನಂತಂದ್ ಹೇಳಿದ್ರೆ ಕಲೀರಿ. ಅದ್ ಮುಂದ ನೀ ನೀ ಅದನ್ನ ಚೇಂಜ್ ಮಾಡ್ರನ ಸ್ಲಾಟ್ ಚೇಂಜ್ ಮಾಡ್ರನ ಪಾಸ್ ಆಗೋದೇನ ಹಂಗೇನಾದ್ರು ಐತೆನ? ಇಲ್ರಿ ಸರ್ ನಾನು ಸ್ಲಾಟ್ ನಾ ಸೆಲೆಕ್ಷನ್ ಮಾಡಿದ ನಂತರ ಕ್ಲಾಸ್ ಕೇಳವನನ್ರಿ ಅಂತಂದ್ ಏನಾದ್ರು ಐತೆನ? ಇಲ್ಲಲ್ಲ. ಅದು ನಾ ಇನ್ಕಸ್ತಕ ಕೆಟ್ಟದಾಗಿರೋ ವರ್ಡ್ ಯೂಸ್ ಮಾಡಬಾರ್ದಂತ ಇತ್ತು. ರೋಡ್ ಮ್ಯಾಗಲ್ ಹೋಗ್ತಿರುತ್ತಲ್ಲ ಆ ಹುಳ ತಗೊಂಡ್ ಯಾಕೆ ಕುಂಡ್ಯಾಗ ಹಾಕೊಳಕತ್ತಿ ನಿಂಗ ತರಸ್ಲ ಸುಮ್ ಕಲೀಲ ಇಲ್ಲಿ ಕಲ್ಸಾಗದೈತಿ. ಉದ್ರಿ ಕ್ವಶನ್ ಕೇಳ್ತಾ ಬೇರೆ ಕ್ವಶನ್ ಕೇಳಿ ಎಲ್ಲರಿಗೂ ಯೂಸ್ರೇ ಆಗ್ತೈತಿ. ಸ್ಲಾಟ್ ಬಿಟ್ಟ ಅಂದ್ರೆ ಹೋಗಿ ಹೋಗಿ ಬರೀಕೆ ಹೋಗಿ ಸೆಲೆಕ್ಷನ್ ಮಾಡಕ್ಕೆ ನಿನಗ್ ಸಮೀಪ ಯಾವ್ದೈತಿ ಹುಬ್ಳಿ ಐತೋ ಬೆಳಗಾವ್ ಐತೋ ಅಲ್ಲಿ ಏನ್ ಬೇಕು ಏನೈತೋ ಅದನ್ನ ಹೋಗಿ ಇದು ಮಾಡಕ್ಕೆ. ಇಲ್ಲ ನಿಂಗ್ ಬಾಳ ತ್ರಾಸ ಆಗತ್ತಂದ್ರೆ ಹೇಳು SSC ಮುಖ್ಯಸ್ಥರು ಏನಿರ್ತಾರ ಅವ್ರು ನಾವು ಮಾತುಕತೆ ನಡೆಸ್ತೇವೆ ಒಂದಿನ ಪಾರ್ಟಿ ಮಾಡ್ಕೊಂತ ಹೇಳ್ತೇವೆ ನಮ್ ಹುಡುಗರಿಗೆ ತ್ರಾಸ ಆಗೈತ್ರಿ ಮತ್ತ ಚೇಂಜ್ ಮಾಡ್ರಿ ಅಂತಂದ್ ಹೇಳಿ ನೋಡ್ನು ಬೆಂಕಿಪ್ಪ. ಎಸ್ ಇಲ್ಲಿ ಆಪ್ಷನ್ ಯಾವ್ದಾದಿದ್ರು ಕರೆಕ್ಟಾ ಮರ್ತ ಹೋಗೋದು ಎಲ್ಲಿ ಬಂತಿಲ್ಲಿ ಎಷ್ಟನದ ಆಪ್ಷನ್ ಬಿ ದೊಳಗೆ ಯಾವ್ದ್ರು ಯಪ್ಪ ಇಲ್ಲಿ ಇಲ್ಲಿ ಐತೆ ಬಿಡ್ರಿ ಗೊತ್ತಾದ್ ಬಿಡ್ರಿ. ಇಲ್ಲಿ ಬಂತ್ರಿ ಅದಾದ ನಂತರ ಹಿಂಗ ಬಂತ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಈ ಕಡೆ ಬಂತ್ರಿ ಆಮೇಲೆ ಇಲ್ಲಿ ಬಂತ್ರಿ ಟೈಮ್ ಆಗೈತಿ ಕೈ ನಡಗಾತವ್ ಹೆಂಗಂತೀರಿ? ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಬಿ ನಮ್ಗ ಕರೆಕ್ಟ್ ಆಗಿರೋದು ಆಗತ್ತ. ಆಪ್ಷನ್ ಬಿ ಕ್ಲಿಯರ್ ಏನ್ರಪ್ಪ ಹುಡುಗರ? ಎಸ್. ಸೊ ಅದ್ನ ಹಂಗ ಡಿಸ್ಕಷನ್ ಮಾಡಕ್ಕಿರ ಸ್ವಲ್ಪ ಏನಂತಂದ ಹೇಳಿದ್ರೆ ಹಂಗ ನೋಡ್ಬಿಡ್ರಿ ನಮ್ಮ ಭಾರತ ದೇಶದ ಬಗ್ಗೆ ಸಿಂಪಲ್ ಆಗಿ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ನದಿಗಳು ಬರ್ತಾವ. ಒಂದ್ ಯಾವ್ದ್ ಹರಿಯುತ್ತ ಅಂತಂದ್ ಹೇಳಿದ್ರೆ ಗೋದಾವರಿ ನದಿ ಹರಿಯುತ್ತ ಎಲ್ರಿಗೂ ಗೊತ್ತೈತ. ಎಸ್ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡಕತ್ತಿದ್ದು ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದ್ ಹೇಳಿದ್ರ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರ್ನು. ಮೇನ್ ಇಂಪಾರ್ಟೆಂಟ್ ಒಂದ್ ನದಿ ಬರುತ್ತೆ ಏನಂತಂದ್ ಹೇಳಿದ್ರ ಗೋದಾವರಿ ನದಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಗೋದಾವರಿ ನದಿ. ಗೋದಾವರಿ ನದಿ ಬಗ್ಗೆ ಒಂದ್ 2-3 ಕ್ವಶನ್ಸ್ ಗಳು ಬರ್ತಾವ. ಒಂದ್ ಏನಂತಂದ್ ಹೇಳಿದ್ರ ಗೋದಾವರಿ ನದಿ ಎಲ್ಲಿ ಹುಟ್ಟಪ್ಪ ಅಂತಂದ್ ಹೇಳಿ. ಗೋದಾವರಿ ನದಿ ಎಲ್ಲಿ ಹುಟ್ಟತ್ರಿ? ನೀವೆಲ್ಲಾ ಮೂವಿ ಒಳಗಡೆ ನೋಡಿರ್ಬೋದು. ತೆಲುಗು ಮೂವೀಸ್ ಒಳಗಡೆ ಎಲ್ಲಾದ್ರೊಳಗಡೆ ಒಂದು ದೊಡ್ಡ ನದಿ ತಗೊಂತಾರ ನೋಡ್ರಿ. ಎರಡ್ ನದಿ ತಗೊಂತಾರ. ಒಂದು ಗೋದಾವರಿ ನದಿ ತಗೊಂತಾರ ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದು ಕೃಷ್ಣಾ ನದಿ ತಗೊಂತಾರ. ಈ 2 ನದಿ ಬಿಟ್ರೆ ಯಾವ್ದು ತಗೊಳಂಗಿಲ್ಲ ಅವ್ರ ಮೂವಿ ಒಳಗಡೆ. ಸೊ ರಾಯಲ್ ಸೀಮಾ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನೋ ಅವ್ರ ಹಡಗಿನಾಗೆಲ್ಲ ಹೋಗ್ತಿರ್ತಾರಲ್ಲ ಹಡಗ್ಗಳ ಒಳಗಡೆ ಹೋಗ್ತಿರ್ತಾರಲ್ಲ ತೆಲುಗು ಮೂವಿ ಒಳಗಡೆ ಅದೆಲ್ಲ ಗೋದಾವರಿ ಇದ್ರೊಳಗಡೆನೆ. ಕ್ಲಿಯರ್? ಸೊ ಆ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ. ತ್ರಯಂಬಕ ಅಂತಂದ್ ಹೇಳ್ತೀವಿ. ಸೊ ತ್ರಯಂಬಕದಲ್ಲಿ ಹುಟ್ಟುತ್ತಾ ಅಲ್ಲಿ ಒಂದೇನಂತಂದ್ರೆ ಶಿವನ್ ದೇವಾಲಯ ಐತೆ ಅವನನ್ನ ನಾವು ತ್ರಯಂಬಕೇಶ್ವರ ಅಂತ ಕರಿತೀವಿ. ಸೊ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಕ್ಲಿಯರ್ ಎಲ್ರಿಗೂ? ಹರಿತಾ ಮಹಾರಾಷ್ಟ್ರ ಅದಾದ ನಂತರ ನೆಕ್ಸ್ಟ್ ತೆಲಂಗಾಣ ಇದು ಆಮೇಲೆ ಆಂಧ್ರ ಪ್ರದೇಶ್ ಅಂತಂದ್ ಹೇಳಿ ಎಲ್ಲಿ ಹೋಗಿ ಸೇರತ್ತಪ್ಪ ಅಂತಂದ್ ಹೇಳಿದ್ರ ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಎಲ್ಲಿ ಸೇರುತ್ತ? ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಇವು 2 ಪಾಯಿಂಟ್ಗಳು. ಒಂದು ಎಲ್ಲಿ ಹುಟ್ಟುತ್ತ ಅದಾದ ನಂತರ ನೆಕ್ಸ್ಟ್ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಒಂದು ಸಿಟಿ ಬರುತ್ತೆ ತುಂಬಾ ಇಂಪಾರ್ಟೆಂಟ್. ಆ ಸಿಟಿ ಯಾವ್ದಂತಂದ್ ಹೇಳಿದ್ರೆ ನಾಸಿಕ್ ಅಂತಂದ್ ಹೇಳ್ತೀವಿ. ಇದೊಂದು ಸಿಟಿ ನೇಮ್ ಇದು. ತುಂಬಾ ಇಂಪಾರ್ಟೆಂಟ್ ಸಿಟಿ ಎಲ್ರಿಗೂ ಎಲ್ಲಾ ಹುಡುಗರಿಗೆ. ಯಾಕಂತಂದ್ ಹೇಳಿದ್ರ ಅಲ್ಲಿ ರಿಲೇಷನ್ ರ್ಯಾಲಿನೂ ಅಲ್ಲೇ ನಡೀತಾವ್ರಿ ನಾರ್ಮಲ್ ರ್ಯಾಲಿನೂ ಅಲ್ಲೇ ನಡೀತಾವ್. ಇದೆಲ್ರಿಗೂ ಗೊತ್ತೈತೆ. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಾಸಿಕ್ ಒಳಗಡೆ ಏನ್ ನಡೀತಿತ್ರಿಪ್ಪ ಅಂತಂದ್ ಹೇಳಿದ್ರೆ ಕುಂಭಮೇಳ ನಡೆಯುತ್ತ. ಸೊ ಕುಂಭಮೇಳ ಟೋಟಲ್ ಆಗಿ ನಮ್ಮ ಭಾರತ ದೇಶದೊಳಗಡೆ 4 ಪ್ಲೇಸ್ ಗಳಲ್ಲಿ ನಡೆಯುತ್ತ. ಅದ್ರಲ್ಲಿ ಒಂದು ಪ್ಲೇಸ್ ಯಾವ್ದಂತಂದ್ ಹೇಳಿದ್ರ ನಾಸಿಕ್. ಅದು ಗೋದಾವರಿ ನದಿ ದಡದಲ್ಲಿ ಐತೆ. ಕ್ಲಿಯರ್ ಏನ್ರಪ್ಪ ಎಲ್ರಿಗೂ? ಪಾಯಿಂಟ್ಸ್ ಗಳು ಅಷ್ಟ. ಬರ್ರಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟ್ರೈ ಮಾಡ್ರಿ ಇದು ಎಲ್ಲಿ ಹೋಗಿ ಕೂಡಿಸಬಹುದು ಅಂತಂದ್ ಹೇಳಿ ಎಲ್ಲಿ ಫಿಟ್ ಆಗತ್ತ ನೋಡ್ರಿ ಇದ ಆಪ್ಷನ್ ಟ್ರೈ ಮಾಡ್ರಿ. ಆನ್ಸರ್ ಹೇಳ್ರಿ. ಆನ್ಸರ್ ಏನಂತಂದ್ ಹೇಳಿದ್ರ ಆಪ್ಷನ್ ಇಲ್ಲಿ ನೋಡ್ರಿ ಈ ತರ ಹಿಂಗ್ ಬರ್ಬೇಕು. ಹಿಂಗ್ ಬಂದ್ ಈ ತರ ಬಂದ್ ಹಿಂಗ್ ಬರ್ಬೇಕು. ಓಕೆ ಇಲ್ಲಿ ನಮ್ಗೆ ಏನಂತಂದ್ ಹೇಳಿದ್ರೆ ಮೊದಲು ನಾವು ಹಿಂಗ್ ಸ್ಟ್ರೇಟ್ ಆಗಿರೋದು ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ನಾ ಹೇಳತ್ತೇನೆ. ಮೊದಲು ಏನಂತಂದ್ ಹೇಳಿದ್ರೆ ಸ್ಟ್ರೇಟ್ ಆಗಿರೋದು ಎಲ್ಲಿ ಐತಿ ಅಂತ ನೋಡ್ಬೇಕು. ಈ ತರ ಸ್ಟ್ರೇಟ್ ಆಗಿರ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಸ್ಟ್ರೇಟ್ ಆಗಿ ಐತ್ರಿ ಸರ. ಬಟ್ ಆದ್ರೆ ಹಿಂಗ ಇಲ್ರಿ. ಕರೆಕ್ಟಾ? ಆಮೇಲೆ ಇಲ್ಲೆಲ್ಲ ಸ್ಟ್ರೇಟ್ ಆಗಿ ಬರತ್ತವ್ರಿ. ಬಟ್ ಅದ್ರ ಅದಕ್ಕೆ ಹಿಂಗ ಇಲ್ರಿ. ಅಂದ್ರೆ ಈ ತರ ಇಲ್ರಿ. ಓಕೆ ಸೊ ಅದಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನಾವು ಇದನ್ನ ತಗೋಬೇಕು ಲಾಸ್ಟ್ ನೋಡ್ರಿ. ಇಲ್ಲಿ ತಗೊಂಡಿವಿ ಸರ್ ಇಲ್ಲಿ ಹಿಂಗೈತ್ರಿ ಈ ಕಡೆ ಹಿಂಗೈತ್ರಿ. ಅಂದ್ರೆ ನಮ್ದು ಆನ್ಸರ್ ಏನಂತಂದ್ ಹೇಳಿದ್ರ ಇಲ್ಲಿ ಆಪ್ಷನ್ ಡಿ ಹೋಗಿ ಫಿಟ್ ಆಗತ್ತೆ. ಕ್ಲಿಯರ್ ಏನ್ರೋ? ಎಸ್ ಹೇಳಪ್ಪ ಇವಾಗ ನಾನ್ ನೋಡ್ತೇನೆ ನಿನ್ ಕ್ವಶನ್ ಏನ್ ಹೇಳ. ಏನ್ ಕೇಳೋದಿ ಹೊಳ್ಳೋಗಿ ನಾ ಮೆಸೇಜ್ ಎಲ್ಲ ನೋಡಂಗಿಲ್ಲ.
ಅದು ನೀ ಹಾಕಿದ ತಕ್ಷಣ ಫಟ್ ಅಂತಂದು ಓದ್ಬಿಟ್ಟು ಹೇಳವನ. ಎಸ್, ಇದಕ್ಕೆ ಆನ್ಸರ್ ಹಾಕ್ರಪ್ಪ ಅಲ್ಲಿ ತಕ ಎಲ್ಲಾರು. ನನಗಿಂದ ಶಾನ್ ಆಗ್ಬಿಟ್ರಲ್ರು ಎಲ್ಲಾರು. ವೆರಿ ಗುಡ್. ಅವ್ ಏನೋ ಕೆಳವಿದ್ದ ಬ್ಯಾರೆ ಚೇಂಜ್ ಮಾಡಿದ. ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಕ್ವಶನ್ಸ್ ಗಳು ಬರ್ತಾವಿಲ್ಲ ಅಂತಂದೇಳಿ. ಎಸ್, ಬರ್ತಾವಪ್ಪ. ಎದ್ರ ಮೇಲೆ ಅಂತಂದ್ ಹೇಳಿದ್ರೆ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ದೆಹಲಿ ಸುಲ್ತಾನರು ಮತ್ತು ಮೊಘಲರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಎಸ್, ಇಲ್ಲಿ ನೋಡ್ರಿ, ಈ ತರ ಬಂದ್ಬೇಕು. ಈ ತರ ಏನಂತಂದ್ರೆ ಇದು ಹಿಂಗ ಇರ್ಬೇಕು, ಇದು ಹಿಂಗ ಇರ್ಬೇಕು, ಇದು ಈ ಕಡೆನೆ ಇರ್ಬೇಕು, ಇದು ಈ ತರನ ಬರ್ಬೇಕು ಹಿಂಗ್. ಸೊ ಆ ತರ ನೋಡಿದ ತಕ್ಷಣ ಗೊತ್ತಾದೈತಿ ಎಲ್ಲೈತಿ, ಯಾವ ಪ್ಲೇಸ್ ದಾಗ ಐತ್ರು ಯಪ್ಪ. ಇಲ್ಲಿ ಇದ್ರೊಳಗಿಲ್ಲ. ಆಪ್ಷನ್ ಸಿ ಅಂದ್ರಲ್ಲ, ಸಿ ದಾಗ ಯಾವ ಕಡೆ ಬರೋದಿತ್ರು ಇದು? ಎಸ್, ಇಲ್ಲಿಂದ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಈ ಕಡೆ ಬಂತು. ಅದಾದ ನಂತರ ನೆಕ್ಸ್ಟ್ ಇದು ಈ ಕಡೆ. ಆಮೇಲೆ ಇದೇನಂತಂದ ಹೇಳಿದ್ರೆ ಈ ಕಡೆ ತಗೋಬಹುದು. ಇದು ಇಷ್ಟು ಬರೈತ್ ನೋಡ್ರಿ. ಇದೇನಂತಂದ ಹೇಳಿದ್ರೆ ಆಪ್ಷನ್ ಸಿ ಒಳಗಡೆ ಅಲ್ಲಿ ಹೋಗಿ ಫಿಟ್ ಆಗತ್ತ. ಇದಾಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಮತ್ ಈಸಿ ಐತೆ, ತುಂಬಾ ಈಸಿ ಐತೆ. ಬಟ್ ಅದ್ರ ಎಲ್ಲಾ ನೋಡಿದ್ರೆ ಗೊತ್ತಾಗಂಗಿಲ್ಲ. ಒಂದ್ ಸ್ವಲ್ಪ ಚೆಕ್ ಮಾಡ್ಬೇಕು. ನಮಗ್ ಏನ್ ಇಂಪಾರ್ಟೆಂಟ್, ಈ ಗೆರೆ ಇಂಪಾರ್ಟೆಂಟ್ ನೋಡ. ಈ ಗೆರೆ ಇಂಪಾರ್ಟೆಂಟ್. ಈ ಗೆರೆದಿಂದ ಹಿಂಗ್ ಬರ್ಬೇಕಿದ್. ಈ ಸ್ಟ್ರಕ್ಚರ್ ಎಲ್ಲಿ ಕಂಡು ಬರುತ್ತ ನೋಡ್ರಿ, ಅಲ್ಲಿ ಆನ್ಸರ್ ಕರೆಕ್ಟ್ ಆಗತ್ತ. ಸೊ ಎಸ್ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗತ್ತ, ಇಲ್ಲಿಗೆ ಬಂತು. ಅದಾದ ನಂತರ ನೆಕ್ಸ್ಟ್ ಇದು ಈ ಕಡೆ ಬರುತ್ತಾ, ಇದು ಇಲ್ಲೇ ಐತ್ ನೋಡ್ರಿ. ಸಿಂಪಲ್ ಆಗಿ ಆಪ್ಷನ್ ಎ ಏನಂತಂದ ಹೇಳಿದ್ರೆ ನಮಗ್ ಕರೆಕ್ಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರ ನಿಮಗ್ ಹೇಳ್ತೀನಿ. ಈಗ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇದು ಈ ರೀತಿ ಆಗೈತಿ. ಇಲ್ಲಿ ಏನಂತಂದ ಹೇಳಿದ್ರೆ ಈ ತರ ಹಿಂಗ್ ಸ್ಟ್ರಕ್ಚರ್ ಬಂದೈತಿ ನೋಡ್ರಿ ಒಂದು ಸ್ಪೆಷಲ್ ಆಗಿ. ಅದನ್ನ ನೋಡ್ಕೋಬೇಕು. ಅದನ್ನ ನೋಡ್ಕೋಬೇಕು, ಅದ್ ಎಲ್ಲಿಗೆ ಬಂದ್ ಕೂತ್ಕೊಳ್ಳುತ್ತ ಅಂತಂದೇಳಿ. ಎಸ್, ಎಲ್ಲೈತ್ರಿ ಸರ್ ಆ ತರ ಸ್ಟ್ರಕ್ಚರ್ ಇಲ್ಲೊಂದ್ ಐತ್ರಿ. ಬಟ್ ಅದ್ರ ಅದು ಉಲ್ಟಾ ಐತ್ರಿ. ನೆಕ್ಸ್ಟ್ ಇದ್ರೊಳಗು ಇಲ್ರಿ, ಇದ್ರೊಳಗು ಇಲ್ಲ. ಇಲ್ಲಿ ಐತ್ ನೋಡ್ರಿ, ಇದು ಒಂದ್ ಐತ್ ನೋಡ್ರಿ. ಸೊ ಈ ತರ ಸ್ಟ್ರಕ್ಚರ್ ಹಿಂಗ್ ಬಂದೈತಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ, ಇಲ್ಲಿಂದ ಇಲ್ಲಿವರೆಗೂ. ಸೊ ಇಲ್ಲೇನಂತಂದ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಏನ್ರಪ್ಪ? ಅಲ್ಲ ಇಷ್ಟೊಂದೆಲ್ಲ ಆನ್ಸರ್ ಹೇಳತ್ತೀರಿ, ಏನ್ ಕುಡಿದ್ ಕೂತಾರೇನ್ ಸ್ವಲ್ಪ? ಹಂಗೆಲ್ಲ ಆನ್ಸರ್ಗಳು ಬಾಳ್ ಬರಾಕತ್ತಾವ. ಕುಡಿದ್ ನಶೆದಾಗೆಲ್ರ ಆನ್ಸರ್ಸ್ಗಳು ಬಾಳ್ ಬರ್ತಾವಲ್ಲ, ಹೇಳಾಕ್ ಬರಂಗಿಲ್ಲ. ಎಸ್, ನೋಡ್ರಪ್ಪ ಈ ಕ್ವಶನ್ ನೋಡ್ರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ಬರ್ಬೇಕು ಪ್ರಾಪರ್ ಆಗಿ. ಈ ತರ ಸ್ಟ್ರಕ್ಚರ್ ನ ನೋಡ್ರಿ ಮೊದಲ್, ಅದ್ ಎಲ್ಲಿ ಕಂಡು ಬರೈತಿ ಅಂತಂದೇಳಿ. ಅವಾಗ ಈಸಿಯಾಗಿ ಗೊತ್ತಾಗತ್ತ ಈ ತರ ಸ್ಟ್ರಕ್ಚರ್ ಎಲ್ಲಿ ಕಂಡು ಬರುತ್ತ. ಪ್ರತಿಯೊಬ್ರು ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಸರ್ ಇಲ್ಲೊಂದ್ ಐತ್ರಿ, ಇದ್ ಬರ್ತದ್ರಿ, ಹಿಂಗ ಐತ್ರಿ, ಹಿಂಗ ಬರ್ಬೇಕದು. ಸೊ ಎಲ್ಲಿ ಐತಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ಐತ್ ನೋಡ್ರಿ. ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ನಿಮ್ಗ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಈಗ ನಾವ್ ಏನಂತಂದ ಹೇಳಿದ್ರೆ ಗೋದಾವರಿ ನದಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ನದಿ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಅದ್ರ ಕೆಳಗಡೆ ಹರಿಯುವಂತ ನದಿ ಯಾವ್ದಂತ ಹೇಳ್ತೀವಿ ಅಂದ್ರೆ ಕೃಷ್ಣಾ ನದಿ ಅಂತಂದ ಹೇಳ್ತೀವಿ. ಈ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರೆ ಎಲ್ಲಿ ಹುಟ್ಟುತ್ತೆ ಕೃಷ್ಣಾ ನದಿ? ವೆರಿ ಗುಡ್, ಮಹಾಬಲೇಶ್ವರದಲ್ಲಿ. ಸೊ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರೆ ಮಹಾಬಲೇಶ್ವರದೊಳಗಡೆ ಹುಟ್ಟುತ್ತೆ. ಅಲ್ಲೂ ಕೂಡ ಒಂದು ಶಿವನ್ ಟೆಂಪಲ್ ಐತೆ. ಅವನನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಹಾಬಲೇಶ್ವರ ಅಂತ ಕರಿತೀವಿ. ಸೊ ಅಲ್ಲಿಂದ ಹುಟ್ಟಿ ಏನಂತಂದ ಹೇಳಿದ್ರೆ ಅದಕ್ಕೆ ಹಲವಾರು ನದಿಗಳು ಬರ್ತಾವ, ಹಲವಾರು ಉಪನದಿಗಳು ಬರ್ತಾವ. ಅದಾದ ನಂತರ ಅದ್ರಲ್ಲಿ ಅದಕ್ಕ ಕೃಷ್ಣಾ ನದಿಗೆ ತುಂಬಾ ಡ್ಯಾಮ್ಸ್ ಗಳನ್ನು ಕಟ್ಟಿದಾರೆ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಡ್ಯಾಮ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೊಯ್ನಾ ಡ್ಯಾಮ್ ಅಂತಂದ ಹೇಳ್ತೀವಿ. ಈ ಕೊಯ್ನಾ ಡ್ಯಾಮ್ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರದೊಳಗಡೆ ಈ ಕೊಯ್ನಾ ಡ್ಯಾಮ್ ಕಟ್ಟಿರೋದ್ರಿಂದ ಅದ್ರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಹಾರಾಷ್ಟ್ರದಲ್ಲಿ ಭೂಕಂಪಗಳು ಉಂಟಾಗ್ತಾವ. ಮ್ಯಾನ್ ಮೇಡ್ ಅಂತಂದ್ ಹೇಳ್ತೀವಿ, ಮನುಷ್ಯ ನಿರ್ಮಿತ ಭೂಕಂಪಗಳು ಅಂತಂದ್ ಹೇಳಿ. ಸೊ ಕೊಯ್ನಾ ಡ್ಯಾಮ್ ಕಟ್ಟಿರೋದ್ರಿಂದ ಸೊ ಮಹಾರಾಷ್ಟ್ರದ ಸುತ್ತಮುತ್ತ ಭೂಕಂಪಗಳು ಉಂಟಾಗ್ತಾವ. ಅದಾದ ನಂತರ ನೆಕ್ಸ್ಟ್ ಮುಂದೆ ಬಂದ್ವಿ ಅಂತಂದ್ ಹೇಳಿದ್ರ ಅದಕ್ ತುಂಬಾ ಇಂಪಾರ್ಟೆಂಟ್ ನದಿಗಳು ಯಾವ ಬರ್ತಾವ ಅಂದ್ರೆ ಉಪನದಿಗಳು. ಭೀಮಾ ನದಿ ಅಂತಂದ್ ಹೇಳಿ ಬರ್ತೈತಿ. ಆಮೇಲೆ ಕೊಯ್ನಾ ನದಿ ಅದ್ರದ್ದು ಅದು ಒಂದು ಇಂಪಾರ್ಟೆಂಟ್ ಉಪನದಿ ಆಗತೈತಿ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂತದ್ದು ಮಲಪ್ರಭಾ, ಘಟಪ್ರಭಾ, ಈ ತರ ಏನಂತಂದ್ ಹೇಳಿದ್ರೆ ಹಲವಾರು ಬರ್ತಾವ. ಎಸ್, ಸೊ ಅದಾದ ನಂತರ ಕೃಷ್ಣಾ ನದಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡ್ಯಾಮ್ಸ್ ಗಳು ಬರ್ತಾವ. ಆ ಡ್ಯಾಮ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರ.
ಒಂದ್ ಯಾವ್ದಪ್ಪ ಅಂತಂದ ಹೇಳಿದ್ರ ಆಲಮಟ್ಟಿ ಡ್ಯಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಲಮಟ್ಟಿ ಡ್ಯಾಮ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದ್ ಹೆಸರು ಕೂಡ ಕರೀತಾರ. ಅದ ಹೆಸರು ಏನಂತಂದ ಹೇಳಿ ಯಾರಿಗಾದ್ರೂ ಗೊತ್ತೈತ? ಆಲ್ಮಟ್ಟಿ ಡ್ಯಾಮ್ ಇರುವಂತಹ ಇನ್ನೊಂದೇ ಹೆಸರು, ಏಯ್ ಪಂಪಸಾಗರ ಅಲ್ಲೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಂದ ಹೇಳಿ. ಸೊ ಆಲ್ಮಟ್ಟಿ ಡ್ಯಾಮ್ ಅನ್ನ ಇನ್ನೊಂದ್ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಂದ ಹೇಳಿ. ಅದಾದ ನಂತರ ಅದಕ್ಕಿಂತ ಮುಂದ್ ಏನ್ ಬರತ್ತಂತಂದ ಹೇಳಿದ್ರೆ ಇನ್ನೊಂದು ಡ್ಯಾಮ್ ಬರುತ್ತ. ಆ ಡ್ಯಾಮ್ ಹೆಸರು ಏನಂತಂದ ಹೇಳಿದ್ರ ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಾರಾಯಣಪುರ ಡ್ಯಾಮ್. ಈ ನಾರಾಯಣಪುರ ಡ್ಯಾಮ್ಗೂ ಕೂಡ ಒಂದ್ ಹೆಸರು ಐತ. ಏನಾದ್ರು ಯಾರಾದ್ರೂ ಹೇಳ್ತಾರ ನಾರಾಯಣಪುರ ಡ್ಯಾಮ್ಗೆ ಏನಂತ ಕರೀತಾರ ಅಂತಂದ ಹೇಳಿ? ಈಗ ಹೆಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರೆದ್ರಲ್ಲ, ವೆರಿ ಗುಡ್. ಸೊ ಅದಕ್ಕೆ ಏನಂತ ಕರೀತಾರ ಅಂತಂದ ಹೇಳಿದ್ರ ಬಸವಸಾಗರ ಅಂತ ಹೇಳಿ. ಏನಂತ ಕರೀತಾರ? ಬಸವಸಾಗರ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಮುಂದ್ ಹೋಗಿ ಒಂದು ತುಂಬಾ ಇಂಪಾರ್ಟೆಂಟ್ ನದಿ ಸೇರುತ್ತೆ, ಕೃಷ್ಣಾ ನದಿಯನ್ನ. ಕೃಷ್ಣಾ ನದಿ ಹರಿತಾ ಹರಿತಾ ಕರ್ನಾಟಕ ದಾಟುತ್ತ. ಕರ್ನಾಟಕ ದಾಟಿದ ನಂತರ ಒಂದು ನದಿ ಕೆಳಗಡೆಯಿಂದ ಯಾವ್ದಪ್ಪಾ ಅಂತಂದ ಹೇಳಿದ್ರ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ಏನಂತಂದ ಹೇಳಿದ್ರೆ ಎಲ್ಲಿ ಹೋಗಿ ಸೇರುತ್ತೆ ಅಂತಂದ ಹೇಳಿದ್ರ ಕೃಷ್ಣಾ ನದಿಯನ್ನ ಕರ್ನೂಲ್ ಅಲ್ಲಿ. ಇದನ್ನ ಕ್ವಶನ್ ಕೇಳಿದಾರ. ಕರ್ನೂಲ್ ಒಳಗಡೆ ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನ ಎಲ್ಲಿ ಹೋಗಿ ಸೇರುತ್ತ ಅಂತ ಕ್ವಶನ್ ಕೇಳಿದಾರ. ಸೊ ಅದಕ್ಕೋಸ್ಕರ ಕರ್ನೂಲ್ ಡಿಸ್ಟ್ರಿಕ್ಟ್ ಒಳಗಡೆ ಹೋಗಿ ಸೇರುತ್ತ. ಆಮೇಲೆ ನೆಕ್ಸ್ಟ್ ಮುಂದ್ ಹರಿತಾ ಹರಿತಾ ಏನಂತಂದ ಹೇಳಿದ್ರ ಆಂಧ್ರ ಪ್ರದೇಶದಲ್ಲಿ ಅದಕ್ಕೊಂದು ಡ್ಯಾಮ್ ಅನ್ನ ಕಟ್ಟಿದಾರ. ಆ ಡ್ಯಾಮ್ ಯಾವ್ದಂತಂದ ಹೇಳಿದ್ರ ನಾಗಾರ್ಜುನ ಸಾಗರ ಡ್ಯಾಮ್ ಅಂತಂದ ಹೇಳ್ತೀವಿ. ಯಾವ ಡ್ಯಾಮ್ ಅಂತಂದ ಹೇಳ್ತೀವಿ? ನಾಗಾರ್ಜುನ ಸಾಗರ ಡ್ಯಾಮ್. ಕ್ಲಿಯರ್ ಏನ್ರಪ್ಪ? ಅದ್ರ ಸುತ್ತಮುತ್ತ ಏನಂತಂದ ಹೇಳಿದ್ರೆ ಕಾಡ್ ಬರುತ್ತಲ್ಲ, ಆ ಕಾಡ್ ಏನಪ್ಪಾ ಅಂತಂದ ಹೇಳಿದ್ರ ಅದಕ್ಕೆ ನಲ್ಲಮಲ ಫಾರೆಸ್ಟ್ ಅಂತಂದ ಹೇಳ್ತೀವಿ. ನಲ್ಲಮಲ ಫಾರೆಸ್ಟ್ ಏರಿಯಾ ಅದ್ರ ಸುತ್ತಮುತ್ತ ಇರೋದು. ಸೊ ಅದ್ರಲ್ಲಿ ಪುಷ್ಪ ಮೂವಿ ಒಳಗಡೆ ತೋರಿಸಿದಾರಲ್ಲ, ಅದೆಲ್ಲ ಅಲ್ಲೇ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ರಿ. ಎಸ್, ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ನೋಡ್ಕೋಬೇಕು ನಾವು. ಈ ತರ ಸ್ಟ್ರಕ್ಚರ್ ನೋಡ್ಕೋಬೇಕು, ಅವಾಗ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಆ ತರ ಸ್ಟ್ರಕ್ಚರ್ ಎಲ್ಲಿ ಕಂಡು ಬರ್ತೈತೆ. ಸೊ ಆಪ್ಷನ್ ಡಿ ಒಳಗಂತೂ ಕಂಡು ಬರಂಗಿಲ್ಲ ಆ ತರ ಸ್ಟ್ರಕ್ಚರ್. ಇಲ್ಲೊಂದೇನೋ ಕಂಡು ಬರೈತೆ. ಇಲ್ಲೊಂದೇನೋ ಕಂಡು ಬರಾಕತೈತೆ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲೊಂದ್ ಕಂಡು ಬರಾಯ್ತು ನೋಡ್ರಿ, ಸಿ ಒಳಗಡೆ ಕಂಡು ಬರಾಯ್ತೆ. ಬಟ್ ಆದ್ರೆ ಸರ್ ಇಲ್ಲಿ ನೋಡ್ರಿ, ಇದು ಮುಂದಿನದು ಬಾಳ ದೊಡ್ಡದೈತ್ರಿ. ಇದು ಉದ್ದ ಐತ್ರಿ, ಅದು ಉದ್ದ ಬರ್ಬೇಕ್ರಿ. ಅಂದ್ರ ಇಲ್ಲಿ ಸೀನು ಬರಂಗಿಲ್ಲ. ಕ್ಲಿಯರ್? ಸೊ ಒಂದೊಂದ್ ಕಡೆ ಎರಡೆರಡು ಬಂದ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಅದು ಉದ್ದ ಐತಾ, ಉದ್ದಕ್ ಬರ್ಬೇಕು. ಇಲ್ಲಿ ಎಲ್ಲೈತಿ? ಇದ್ರಲ್ಲಿ ಎಲ್ಲೈತಿ? ಹಾ ಎಸ್, ಇಲ್ಲಿಂದ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದು ಹಿಂಗ್ ಬರುತ್ತೆ ನೋಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಫಿಟ್ ಆಗತ್ತ ಅದು. ಸೊ ಆಪ್ಷನ್ ಎ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಡನ್. ನೆಕ್ಸ್ಟ್ ನೋಡ್ರಿ ಹಂಗ. ಇಲ್ಲೇನಿಲ್ಲ, ಇನ್ ನೋಡ್ರಿ ಈ ತರ ಹಿಂಗ್ 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 ಬರ್ಬೇಕು, ಹಿಂಗ್ ಡಬ್ಲು ಬರ್ಬೇಕು. ಈ ತರ ಹಿಂಗ್ ಸ್ಟ್ರಕ್ಚರ್ ಎಲ್ಲೈತಿ ನೋಡ್ರಿ. ಈ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಹಿಂಗ್ ಕರೆಕ್ಟ್ ಆಗಿ ಅದೇ ಸೈಡ್ ಇರ್ಬೇಕು, ಅದು ಅದೇ ಡೈರೆಕ್ಷನ್ ದಾಗ ಇರ್ಬೇಕು. ಸೊ ಯಾವ್ದು ಬರುತ್ತಾ? ಆಪ್ಷನ್ ಸಿ. ಎಸ್, ಆಪ್ಷನ್ ಸಿ ಒಳಗಡೆ. ಆಪ್ಷನ್ ಸಿ ಒಳಗಡೆ ಯಾವ ಪ್ಲೇಸ್ ದಾಗ ಬರೋಯ್ತ್ರು? ಓ, ತುಂಬಾ ದೊಡ್ಡದಾಗಿ ಸೈಡ್ಗೆ ಐತಾ? ಚಿಕ್ಕದೈತಾ ದೊಡ್ಡದೈತಾ ಇದು? ಹಾ, ಓಕೆ ಓಕೆ, ಗೊತ್ತಾತ್. ಎಸ್, ಇಲ್ಲಿಂದ ನೋಡ್ರಿ. ಇದು ಈ ಕಡೆ ಬಂದು, ಇದು ಇಲ್ಲಿ ಬಂದು, ಹಿಂಗ್ ಬಂದು ಈ ತರ ಇಲ್ಲಿ ಐತ್ ನೋಡ್ರಿ. ದೊಡ್ಡದಾಗಿ ಈಗ ರಫ್ ಆಗಿ ಕಾಣಿಸೈತಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗತ್ತ. ಸೊ ಆಪ್ಷನ್ ಸಿ ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನಾನೊಂದು SSC MTS ಅಂತಂದ ಹೇಳಿ ಒಂದು ಗ್ರಾಮರ್ ಮಾಡಿದ್ನಿ. ಅದ್ರೊಳಗೆ ತುಂಬಾ ಬೇಸಿಕ್ಸ್ ಹೇಳ್ಕೊಟ್ಟಾನಿ. ಎಲ್ರಿಗೂ ಅರ್ಥ ಆಗಿದಾವಲ್ಲ? ಅದನ್ನ ನೋಡ್ರಿ ಎಲ್ರು. ಬಾಳ್ ಅಂದ್ರ ಬಾಳ್ ಡೀಪ್ ಆಗಿ ಹೇಳ್ಕೊಟ್ಟಾನ ಅದನ್ನ. ನನಗೂ ಅಷ್ಟು ಚಂದ ಹೇಳಕ್ ಬರೈತಿ ಅಂತ ನನಗೂ ಅನ್ಕೊಂಡಿರ್ಲಿಲ್ಲ. ಯಾಕಂತಂದ ಹೇಳಿದ್ರೆ ನಾನು ಮೊದಲ ಜಿಯೋಗ್ರಫಿ ಹೇಳ್ತಿದ್ನಿ, ಆಮೇಲೆ ಹಿಸ್ಟ್ರಿ ಹೇಳಕ್ ಸ್ಟಾರ್ಟ್ ಮಾಡಿದ್ನಿ, ಅದನ್ನು ಚಂದ ಹೇಳಿನಿ. ಅವಾಗ ನಂಗೆ ಖುಷಿ ಆಯ್ತು. ಆಮೇಲೆ ಹಿಂಗೆ ಬೇರೆ ಬೇರೆ ಸಬ್ಜೆಕ್ಟ್. ಆಕ್ಚುಲಿ ಏನಂತಂದ ಹೇಳಿದ್ರೆ ನಾನು ಟೀಚರ್ ಅಲ್ಲ.
ಎಲ್ಲಾ ಸಬ್ಜೆಕ್ಟ್ ಈ ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡಕತ್ತೀನಿ, ಮಸ್ತ್ ಹೇಳಕತ್ತೀನಿ, ನನಗ ಖುಷಿ ಆಗಾಯ್ತು. ಸೊ ಚಂದಂಗೆ ಕಲೀರಷ್ಟ. ಎಸ್, ನೆಕ್ಸ್ಟ್ ನೋಡ್ರಿ. ಇದ್ ನೋಡ್ರು, ಇಲ್ಲಿ ಏನ್ ಕೊಟ್ಟಿದಾರ ನೋಡಿ, ಈ ತರ ಹಿಂಗ್ ಕ್ಯಾಪ್ ಇರ್ಬೇಕು ನೋಡಿ. ಇಲ್ಲಿ ಈ ತರ ಕ್ಯಾಪ್ ಹುಡ್ಕ್ಯಾಡ್ರಿ, ಮೊದಲು ಎಲ್ಲಿ ಐತಿ ಕ್ಯಾಪ್ ಹುಡ್ಕ್ಯಾಡ್ರಿ. ಕ್ಯಾಪ್ ಹುಡ್ಕ್ಯಾಡ್ರಿ ಅಂತಂದ್ ಹೇಳಿದ್ರೆ ಗೊತ್ತಾಗ್ಬಿಡೈತಿ ಅಂತದ್ ಎಲ್ಲಿ ಐತಿ, ಬರೋಬ್ಬರಿ ಸಿಗದೈತಿ. ಅಂತದ್ ಡಯಾಗ್ರಾಮ್ ಇದ್ರೊಳಗೂ ಇಲ್ಲ, ಇದ್ರೊಳಗೂ ಐತ್ ಕರೆ, ಕೆಳಗಡೆ ಐತ್ ಕರೆ, ಹಿಂಗ್ ಕೆಳಗ್ ಮತ್ ಹಿಂಗ್ ಬಡಿ ಎಳ್ದಿಲ್ಲ ಅದಕ್ಕೆ. ಆತರ ಹಿಂಗ್ ಬರ್ಬೇಕದು. ಎಲ್ಲಿ ಇದೇನ್ ಈ ತರ ಬಂದ್ ಏನಂತಂದ್ ಹೇಳಿದ್ರೆ ಈ ತರ ಹಿಂಗ್ ಕೆಳಗಡೆ ಹೋಗಿ ಫಿಟ್ ಆಗತ್ತೆ. ಸೊ ಆಪ್ಷನ್ ಎ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತೈತಿ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನಮ್ಮ ಭಾರತ ದೇಶದೊಳಗಡೆ ಇಂಪಾರ್ಟೆಂಟ್ ನದಿ ಬರುತ್ತ, ಲಾಸ್ಟ್ ಯಾವ್ದಂತಂದ್ ಹೇಳಿದ್ರೆ ಕಾವೇರಿ ನದಿ ಅಂತಂದ್ ಹೇಳ್ತೀವಿ. ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಕಾವೇರಿ ನದಿ. ಈ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತ ಅಂತಂದ್ ಹೇಳಿದ್ರೆ, ಎಲ್ಲಿ ಹುಟ್ಟುತ್ತ? ತಲಕಾವೇರಿ ಒಳಗಡೆ ಹುಟ್ಟುತ್ತೆ. ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ತಲಕಾವೇರಿ ಒಳಗಡೆ. ಕೆಲವು ಜನ ತಲಕಾಡು ಅಂತಂದ್ ಹೇಳ್ತೀರಿ, ತಲಕಾಡು ಅಲ್ಲ, ತಲಕಾವೇರಿ. ತಲಕಾವೇರಿ ಒಳಗಡೆ ಹುಟ್ಟುತ್ತ. ಅದು ಎಲ್ಲಿ ಅಂತಂದ್ ಹೇಳಿದ್ರೆ ಬ್ರಹ್ಮಗಿರಿ ಹಿಲ್ಸ್ ಅಂತಂದ್ ಹೇಳ್ತೀವಿ. ಅದ್ರ ಸಮೀಪ ಯಾವ ಬೆಟ್ಟ ಗುಡ್ಡಗಳಿದಾವ, ಬ್ರಹ್ಮಗಿರಿ ಹಿಲ್ಸ್ ಅಂತಂದ್ ಹೇಳ್ತೀವಿ. ಅಲ್ಲಿ ಹುಟ್ಟುತ್ತ. ಅಲ್ಲಿ ಹುಟ್ಟಿದ ನಂತರ ನೆಕ್ಸ್ಟ್ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುತ್ತ. ಇದಕ್ಕ ಎರಡು ಇಂಪಾರ್ಟೆಂಟ್. ಒಂದ್ ಏನಂತಂದ್ ಹೇಳಿದ್ರ KRS ಡ್ಯಾಮ್. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರ ಕೃಷ್ಣ ರಾಜಸಾಗರ ಡ್ಯಾಮ್, KRS ಡ್ಯಾಮ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಆ ಡ್ಯಾಮ್ ಅನ್ನ ನಾವ್ ಏನಂತ ಕರಿತೀವಿ, ಯಾರಿಗಾದ್ರೂ ಗೊತ್ತೈತೆ? ತಮಿಳ್ನಾಡು ಹತ್ರ ಇರೋದು. ಹೊಗೇನ್ಕಲ್ ಜಲಪಾತ ಅದು. ಸೊ ಅದಕ್ಕೆ ಏನಂತಂದ್ ಹೇಳಿದ್ರ ಆ ಕಾವೇರಿ ನದಿ ಏನಂತಂದ್ ಹೇಳಿದ್ರೆ ಒಂದು ಜಲಪಾತವನ್ನ ಸೃಷ್ಟಿ ಮಾಡತ್ತ, ಹೊಗೇನ್ಕಲ್ ಜಲಪಾತ. ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರ್ ಒಳಗಡೆ. ಅದಲ್ಲ. ಡ್ಯಾಮ್ ಯಾವ್ದು ನೋಡ್ರಿ? ನಾನು ಆಗ ಹೇಳಿಲ್ಲ ಮೆಟ್ಟೂರು ಡ್ಯಾಮ್ ಅಂತಂದ್ ಹೇಳಿ. ಮೆಟ್ಟೂರು ಡ್ಯಾಮ್. ಅದನ್ನ ಇನ್ನೊಂದ್ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಸ್ಟ್ಯಾನ್ಲಿ ಡ್ಯಾಮ್ ಅಂತಾನು ಕರೀತಾರ. ಇನ್ನೊಂದ್ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಸ್ಟ್ಯಾನ್ಲಿ ಡ್ಯಾಮ್. ಇನ್ನೊಂದ್ ಇದಕ್ಕೆ ಏನಂತಂದ್ ಹೇಳಿದ್ರ ಇನ್ನೊಂದ್ ಕ್ವಶನ್ ಬರುತ್ತ ಕಾವೇರಿ ನದಿಗೆ. ಕಾವೇರಿ ನದಿ ಹರಿಯುವಾಗ ಏನಂತಂದ್ ಹೇಳಿದ್ರೆ ಕರ್ನಾಟಕ ಬಾರ್ಡರ್ ಹತ್ರ ಒಂದು ಹೊಗೇನ್ಕಲ್ ಜಲಪಾತ ಐತ. ಈ ಪ್ರದೇಶದಲ್ಲಿ ಏನಂದ್ರ ಮೆಟ್ಟೂರು ಡ್ಯಾಮ್ ಬರುತ್ತ. ಮೆಟ್ಟೂರು ಡ್ಯಾಮ್ ಆದ ನಂತರ ಅದ್ರದ್ದು ಒಂದು ಇಂಪಾರ್ಟೆಂಟ್ ನದಿ ಬಂದ್ ಸೇರುತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಭವಾನಿ ಅಂತ ಕರಿತೀವಿ, ಭವಾನಿ ನದಿ. ಸೊ ಅದಕ್ಕೊಂದು ಡ್ಯಾಮ್ ಕಟ್ಟಿದಾರ. ಆ ಡ್ಯಾಮ್ ಅದು ತುಂಬಾ ಇಂಪಾರ್ಟೆಂಟ್, ದೊಡ್ಡದಾಗತ್ತ ತಮಿಳುನಾಡದಲ್ಲಿ, ಭವಾನಿ ಸಾಗರ್ ಡ್ಯಾಮ್ ಅಂತಂದ್ ಹೇಳಿ. ಈ ಭವಾನಿ ಅನ್ನೋ ಒಂದು ಡ್ಯಾಮ್ ಅನ್ನ, ಅಂದ್ರೆ ಭವಾನಿ ಅನ್ನೋ ಒಂದು ನದಿ ಯಾವ ನದಿಯ ಉಪನದಿ ಅಂತಂದ್ ಹೇಳಿ ನಮ್ಗ SSC ಯಲ್ಲಿ ಒಂದ್ ಕ್ವಶನ್ ಬಂದೈತೆ. ಸೊ ಅದಕ್ಕೋಸ್ಕರ ಅದು ಕವರ್ ಆಗೈತೆ. ಇಷ್ಟು ಕ್ವಶನ್ಸ್ ಗಳೇನಂತಂದ್ ಹೇಳಿದ್ರ ಕಾವೇರಿ ನದಿ ಮೇಲೆ. ಇನ್ನು ತುಂಬಾ ಡೀಪ್ ಆಗಿ ಹೇಳ್ಬೋದು, ಬಟ್ ಅದ್ರ ನಮ್ಗೆ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಯಾಕಂತಂದ್ ಹೇಳಿದ್ರ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಇಷ್ಟು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ. ಕ್ಲಿಯರ್ ಏನ್ರಪ್ಪ? ಜಸ್ಟ್ ಬೇಸಿಕ್ ಥಿಂಗ್ಸ್ ಗಳು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಇದು ಎಲ್ಲಾನ ಇಂಪಾರ್ಟೆಂಟ್ ಈ ತರ ಬರ್ಬೇಕಿದ್. ಟ್ರೈ ಮಾಡ್ರಿ. ಸೊ ಫಸ್ಟ್ ಆಪ್ಷನ್ ದಾಗಂತೂ ಎಲ್ಲೂ ಬಂದೇ ಇಲ್ಲ. ಫಸ್ಟ್ ಆಪ್ಷನ್ ದಾಗ ಏನಂತಂದ್ ಹೇಳಿದ್ರೆ ಇದು ಎಲ್ಲೂ ಇಲ್ಲೇ ಇಲ್ಲ. ಸೆಕೆಂಡ್ ಆಪ್ಷನ್ ಒಳಗಡೆ ಆತರ ಎಲ್ಲ ಬರ್ಬೇಕು, ಹಿಂಗ್ ಎಲ್ಲ ಬರ್ಬೇಕು. ಮೊದಲ್ ಇದು ಬರಂಗಿಲ್ಲ, ಉಲ್ಟಾ ಎಲ್ಲ ಐತಿ. ಅದಾದ ನಂತರ ಆಪ್ಷನ್ ಇದ್ರೊಳಗ್ ನೋಡ್ರಿ, ಇಲ್ಲಿ ಐತಿ, ಎಲ್ಲ ಐತಿ, ಬಟ್ ಆದ್ರೆ ಹಿಂಗ್ ಹಿಂಗ್ ಉಳ್ದು ಬಂದೈತ. ಹಿಂಗ್ ಹಿಂಗ್ ಬರ್ಬೇಕದು, ಓರೆಯಾಗಿ ಬರ್ಬೇಕು. ಎಸ್, ಇಲ್ಲಿ ಬಂದೈತ್ ನೋಡ್ರಿ. ಈ ರೀತಿಯಾಗಿ ಬಂದ್ ಇಲ್ಲಿ ಏನಂತಂದ್ ಹೇಳಿದ್ರೆ ಸ್ಟ್ರಕ್ಚರ್ ಬಂದೈತ್ ನೋಡ್ರಿ. ಸೊ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ಹಾ, ಈ ತರ ಕೊಂಕಿನ ಬರ್ಬೇಕ್ರು. ಈ ತರ ಏನಂತಂದ್ ಹೇಳಿದ್ರೆ ಕೊಂಕಿ ಕೊಂಕಿ ತರ ಬರ್ಬೇಕು ನೋಡೋದು. ಈ ತರ ಎಲ್ಲಿ ಸ್ಟ್ರಕ್ಚರ್ ಎಲ್ಲಿ ಐತಿ ನೋಡ್ರಿ, ಹುಡ್ಕ್ಯಾಡ್ರಿ, ಈಸಿಯಾಗಿ ಸಿಕ್ಬಿಡ್ತೈತಿ. ಆ ತರ ಹಿಂಗ್ ಬಂತು ಅಂತಂದ್ ಹೇಳಿದ್ರೆ ಆಪ್ಷನ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡೈತಿ. ಮೇನ್ ಥಿಂಗ್ಸ್ ಗಳು ಅಷ್ಟ ಕಂಡಿಡೋದು. ನಾ ಹೇಳಾಗದೇನ್ ಜನರಲ್ ಆಗಿ 95% ಏನಂತಂದ್ ಹೇಳಿದ್ರೆ ಹುಡುಗಿರ ಹೆಸರು ಅದಾವ. ಅಲ್ಲಲ್ಲಿ ಏನಂತಂದ್ ಹೇಳಿದ್ರೆ ಹುಡುಗರ ಹೆಸರು ಅದಾವ. ಅವು ಹುಡುಗರ ಹೆಸರು ಐತಿ. ಹಾ, ಬ್ರಹ್ಮಪುತ್ರ ಅಂತಂದ್ ಹೇಳಿದ್ರೆ ಅದು ತುಂಬಾ ಕೃಷ್ಣ ವೇಣಿ ಬರಂಗಿಲ್ಲ ಅಲ್ಲಿ. ಅದು ಕೃಷ್ಣ, ಅದು ಹುಡುಗನ ಹೆಸರು. ಅದು ಈಗ ಬರಾಕದ್ರ ನಾಗಾರ್ಜುನ ಸಾಗರ್ ಡ್ಯಾಮ್ ಅಪ್ ಅದು, ನಾಗಾರ್ಜುನ ಸಾಗರ್ ನದಿ ಅಲ್ಲ ಅದು. ಎಸ್, ಇಲ್ಲಿ ನೋಡ್ರಿ, ಮುಂದೆ ಆಮೇಲೆ ಡಿಸ್ಕಷನ್ ಮಾಡ್ತೇವೆ. ಇದು ಎಲ್ಲಿ ಬಂತಿದ ಸ್ಟ್ರಕ್ಚರ್, ಎಲ್ಲಿ ಬಂತು ಮರ್ತೋದ್ ನಾನ.
ಆಪ್ಷನ್ ಬಿ ಒಳಗಡೆ ಎಲ್ಲಿ ಬರ್ತೈತಿ? ಹಾ ಎಸ್, ಇಲ್ಲಿ ಬರೈತ್ ನೋಡ್ರಿ. ಈ ತರ ಬಂದ್ ಏನಂತಂದ್ ಹೇಳಿದ್ರೆ ಈ ತರ ಹಿಂಗ್ ಸ್ಟ್ರಕ್ಚರ್ ಬಂದೈತ್ ನೋಡ್ರಿ. ಇಲ್ಲಿ ಹೋಗಿ ಏನಂದ್ರೆ ಫಿಟ್ ಆಗತ್ತ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾ ಈ ತರ ಏನಂತಂದ್ ಹೇಳಿದ್ರೆ ಗುಬ್ಬಿ ಮರಿ ಇದ್ರದ್ ಬರುತ್ತಲ್ಲ, ಮುಖ ಬರುತ್ತಲ್ಲ, ಹಂಗ್ ಬರ್ಬೇಕದ್. ಆ ತರ ಸ್ಟ್ರಕ್ಚರ್ ಎಲ್ಲೈತ್ ನೋಡ್ರಿ. ಆ ಸ್ಟ್ರಕ್ಚರ್ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಗೊತ್ತಾಗೈತಿ. ಆ ತರ ಸ್ಟ್ರಕ್ಚರ್ ನೋಡ್ರಿ. ಅರ್ಥ ಆಗೈತಲ್ಲ ಹೆಂಗ್ ಗುರುತಿಸ್ಬೇಕಂತಂದ್ ಹೇಳಿ ಪ್ರತಿಯೊಬ್ಬರಿಗೂ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಇರ್ತಾವಲ್ಲ, ಅದನ್ನಷ್ಟು ನೋಡ್ಬೇಕು, ಆಮೇಲೆ ಆನ್ಸರ್ ತಾನ ಗೊತ್ತಾಗತ್ತೆ. ಆ ಆ ತರ ಸ್ಟ್ರಕ್ಚರ್ ಇಲ್ಲಿಲ್ಲ, ಇದ್ರೊಳಗೂ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಇದ್ರೊಳಗಡೆ ಇದಾವಲ್ರು ಇಲ್ಲಿ ಇದ್ರೊಳಗೂ ಇಲ್ಲ ಆಕ್ಚುಲಿ. ಸೊ ಇಲ್ಲಿ ಬರುತ್ತೆ ನೋಡ್ರಿ. ಆ ತರ ಸ್ಟ್ರಕ್ಚರ್ ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ದೈತೆ. ಸೊ ಇಲ್ಲೇನ ಪರ್ಫೆಕ್ಟ್ ಆಗಿ ಹೋಗಿ ಫಿಟ್ ಆಗತ್ತ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಕರೆಕ್ಟ್ ಆಗೈತೆ. ಸೇಮ್ ಅದೇ ತರ ನೆಕ್ಸ್ಟ್ ಒನ್ ನಾವು ಇವಾಗ ಏನಂತಂದ್ ಹೇಳಿದ್ರೆ ಕೆಳಗಡೆ ನೋಡ್ರಿ, ಇದನ್ನ ಟ್ರೈ ಮಾಡ್ಬೇಕು. ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನೋಡ್ರಿ, ಈ ಪಾರ್ಟ್ ನೋಡ್ರಿ ಎಲ್ಲಿ ಕೂತ್ಕೊಳತ್ತಂತ ಹೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಈಗ ನೋಡ್ರಿ, ಇದೆಲ್ಲ ಏನಂತಂದ್ ಹೇಳಿದ್ರ 2025ರಲ್ಲಿ ಕೇಳಿರುವಂತ ಕ್ವಶನ್ಸ್ಗಳು. ನಿಮ್ಗೆ ಇನ್ನೊಂದು ಹೇಳ್ಕೊಡ್ತಾನೆ ನಾನು. ಅದಾದ ನಂತರ ನೆಕ್ಸ್ಟ್ ಇದೇನಂತಂದ್ ಹೇಳಿದ್ರೆ ಎಂಬೆಡೆಡ್ ಫಿಗರ್ಸ್ಗಳು ಬಂದಿದಾವ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಾವ ಆಪ್ಷನ್ಸ್ಗಳು ಕರೆಕ್ಟ್ ಆಗ್ತಿದಾವ ಸರ್? ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 70% ಕರೆಕ್ಟ್ ಐತ್ರಿ. ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ 10%, ಆಪ್ಷನ್ ಬಿ 10%, ಆಪ್ಷನ್ ಎ ಏನಂತಂದ್ ಹೇಳಿದ್ರೆ 10%. ಕರೆಕ್ಟ್ ಅಲ್ಲ? ಮ್ಯಾಕ್ಸಿಮಮ್ ಆನ್ಸರ್ ಆಪ್ಷನ್ ಡಿ ಬರತ್ತವ. ಅಂದ್ರ ನೀವು ಜಾಸ್ತಿ ಏನಂತಂದ್ ಹೇಳಿದ್ರೆ ಆಪ್ಷನ್ ಸಿ ಮತ್ತು ಡಿ ಒಳಗಡೆ ಚೆಕ್ ಮಾಡತ್ ಬರ್ರಿ. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಎ ಒಳಗಡೆ ಚೆಕ್ ಮಾಡತ್ ಬರ್ರಿ. ಎಸ್, ಇಲ್ಲಿ ಏನ್ ಬರುತ್ತೆ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಡಿ ನ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಮಾಡಿದ್ ನೋಡ್ರಿ. ಇಲ್ಲಿ ಇದು ಕರೆಕ್ಟ್ ಆಗಿ ಹೋಗಿ ಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಏನಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ ಈ ತರ ಒಂದು ಗೆರೆ ಬರ್ಬೇಕು ಮೊದ್ಲು. ಈ ಕಡೆ ಒಂದು, ಈ ಕಡೆ ಒಂದು. ಇದನ್ನ ನೋಡ್ರಿ ಮೊದಲು, ಈ ಗೆರೆ ನೋಡ್ರಿ. ಎಸ್, ಎಲ್ರಿಗೂ ಅರ್ಥ ಆಗೈತಿ. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ ಅಂತಂದ್ರೆ ಇವಾಗ ಏನಂತಂದ್ ಹೇಳಿದ್ರೆ ಒಂದ್ ಗೆರೆ ಇಲ್ಲೇ ಐತೆ, ಒಂದ್ ಈ ಕಡೆ ಹೋಗೈತಿ, ಅದಾದ ನಂತರ ನೆಕ್ಸ್ಟ್ ಈ ಕಡೆ ಹೋಗೈತೆ. ಎಲ್ರಿಗೂ ಗೊತ್ತಾಯ್ತು ನೋಡತ್ತೀರಿ ಇಲ್ಲಿ. ಸೊ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಫಿಟ್ ಆಗತೈತಿ. ನೆಕ್ಸ್ಟ್ ನೋಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ ಈ ತರ ಬರ್ಬೇಕು ನೋಡ್ರಿ. ಹಿಂಗ್ 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 ಈ ತರ ಸ್ಟ್ರಕ್ಚರ್, ಹಾವಿನ ತರ ಸ್ಟ್ರಕ್ಚರ್ ಹಿಂಗ್ ಬರ್ಬೇಕು. ಅದ್ ಎಲ್ಲೈತ್ ನೋಡ್ರಿ, ಅಂದ್ರೆ ಈಸಿಯಾಗಿ ಗೊತ್ತಾದೈತಿ. ಇಲ್ಲಿ ಈ ತರ ಸ್ಟ್ರಕ್ಚರ್ ಬರಂಗಿಲ್ಲ, ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಎಸ್, ಇಲ್ಲಿ ಬರುತ್ತಲ್ಲ, ಇದ್ ನೋಡ್ರಿ. ಇಲ್ಲಿಂದ ಇದನ್ನ ಈ ಕಡೆ ತಗೊಳ್ರಿ, ಅದಾದ ನಂತರ ನೆಕ್ಸ್ಟ್ ಇದನ್ನ ಇಷ್ಟು ತಗೊಳ್ರಿ. ಸೊ ಆಪ್ಷನ್ ಎ ಒಳಗಡೆ ಏನಂತಂದ್ ಹೇಳಿದ್ರೆ ಅದು ಹೋಗಿ ಕರೆಕ್ಟ್ ಆಗಿ ಫಿಟ್ ಆಗತ್ತ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ನೋಡ್ರಿ, ಇದು ಆಲ್ರೆಡಿ ಒಂದ್ಸರಿ ರಿಪೀಟ್ ಆಗೈತೆ, ನಾನೇ ಹೇಳ್ಬಿಡ್ತೀನಿ. ಇಲ್ಲಿ ಐತ್ ನೋಡ್ರಿ, ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತೈತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇದನ್ನ ಎರಡ್ ಗೆರೆ ಬರ್ಬೇಕು. ಈ ತರ ಏನಂತಂದ್ ಹೇಳಿದ್ರೆ ಎರಡ್ ಗೆರೆಗಳು ಬರ್ಬೇಕು. ಆಮೇಲೆ ಇದು ಹಿಂಗೈತೆ, ಎರಡು ಸಮತಲ ಗೆರೆಗಳು, ಪ್ಯಾರಲಲ್ ರೇಖೆಗಳು ಬರ್ಬೇಕು. ಎರಡು ಪ್ಯಾರಲಲ್ ರೇಖೆಗಳು ಎಲ್ಲಿದಾವ? ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ. ಇಲ್ಲಿ ಒಂದ ಐತ್ರಿ, ಕೆಳಗಡೆ ಇಲ್ಲ. ಇಲ್ಲಿ ಎರಡ್ ಇದಾವ್ರಿ, ಬಟ್ ಆತರ ಬರಂಗಿಲ್ರಿ. ಎಸ್, ಇಲ್ಲಿ ಬರ್ದೈತ್ ನೋಡ್ರಿ, ಈ ತರ ಸ್ಟ್ರಕ್ಚರ್. ಇದು ಕೂಡ ಏನಂತಂದ್ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತ. ಲಾಸ್ಟ್ ಕ್ವಶನ್, ಈ ಕ್ಲಾಸ್ ಅಲ್ಲಿ ಲಾಸ್ಟ್ ಕ್ವಶನ್, ಈಸಿಯಾಗಿ ಗೊತ್ತಾಗತ್ತೆ. ಸುಮ್ ಹೇಳ್ಬಿಟ್ರ, ಇದು ಕೂಡ ಆಪ್ಷನ್ ಡಿ ನ ಕರೆಕ್ಟ್. ಇದು ಕೂಡ ಏನಂತಂದ್ ಹೇಳಿದ್ರೆ ಆಪ್ಷನ್ ಡಿ ನ ಕರೆಕ್ಟ್ ಆಗತ್ತೆ. ಇದ್ರ ಸ್ಟ್ರಕ್ಚರ್ ಎಲ್ಲಿ ಬರ್ದಿತ್ರು? ಸ್ಟ್ರಕ್ಚರ್ ಎಲ್ಲಿ ಬರುತ್ತೆ? ಅದು ಮೇನ್ ಇಂಪಾರ್ಟೆಂಟ್. ಇಲ್ಲೈತ್ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಬರೈತಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಕರೆಕ್ಟ್. ಸೊ ಎಲ್ರಿಗೂ ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಎಂಬೆಡೆಡ್ ಫಿಗರ್ಸ್
ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಫಿಗರ್ ಸೀರೀಸ್ ಒಳಗಡೆ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 80% ಅನ್ಕೊಳ್ಳು ಯಾವಾಗ್ಲೂ ಕರೆಕ್ಟ್ ಆಗಿರ್ತೈತಿ. ಅದಾದ ನಂತರ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಬಹಳ ಕಡಿಮೆ, ಉಳಿದೆಲ್ಲ 5% ಅನ್ಕೊಳ್ರಿ ಮ್ಯಾಕ್ಸಿಮಮ್. ಈ ಎರಡರಲ್ಲಿ ಕರೆಕ್ಟ್ ಇರ್ತಾವ. ಬಿಟ್ರೆ ಏನಂತಂದ್ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗಿ. ಇದೆಲ್ಲ ಏನಂತಂದ್ ಹೇಳಿದ್ರೆ 2025ರಲ್ಲಿ ಆದಂತಹ ಕ್ವಶನ್ಸ್ ಗಳೇ ಇದಾವ. ಅವುಗಳ ಆನ್ಸರ್ಸ್ ಗಳನ್ನ ನೀವು ಪ್ರತಿಯೊಬ್ರು ಮಾಡಿದಿರಿ. ಅಂದ್ರೆ ಈ ಎಂಬೆಡೆಡ್ ಫಿಗರ್ಸ್ ಗಳ ಮೇಲೆ, ಈ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಬ್ಬರಿಗೂ 2 ಮಾರ್ಕ್ಸ್ ಬರ್ಲೇಬೇಕಾಗತ್ತೆ. ಕ್ಲಿಯರ್? ಆ ರೆಕಾರ್ಡೆಡ್ ಕ್ಲಾಸಸ್ ಗಳು ಅಲ್ಲೇ ಸಿಗ್ತಾವ. ಒಂದ್ಸರಿ ನಾನು ತೋರಿಸ್ತೀನಿ ನಿಮ್ಗ, ಯಾಕಂತಂದ್ರೆ ನನಗೂ ಹೇಳಿ 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 ಬಾಳ ಸಾಕಾಗಿತ್ತೆ. ಇಲ್ಲಿ ನೋಡ್ರಪ್ಪ, ಎಲ್ಲಿದು? ಹಾ, ಇದೇನಪ್ಪಾ ಅಂತಂದ ಹೇಳಿದ್ರೆ ನಾನು ಎಕ್ಸ್ಟ್ರಾ ಮಾಡಿ ಹಾಕತ್ತೇನೆ SSC MTS ಅಂತಂದೇಳಿ. ಇದ ನಾನ್ ನಿಮ್ಗ ನಿನ್ನೆ ಏನಂತಂದ ಹೇಳಿದ್ರೆ ಓದಂತಂದ್ ಹೇಳೇನಿ. ನೆಕ್ಸ್ಟ್ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಹಿಂದಿ ಮತ್ತು ಇಂಗ್ಲಿಷ್ ಗಳು ಏನಂತಂದ್ ಹೇಳಿದ್ರೆ ನಾನು ವಿಡಿಯೋಸ್ ಗಳು ಮಾಡಾಕ್ತೇನೆ. ಅದಾದ ನಂತರ ನೆಕ್ಸ್ಟ್ ವಿಡಿಯೋಸ್ ಗಳು ಬರ್ತಾವ ನೋಡ್ರಿ. ಯಾವ ವಿಡಿಯೋಸ್ ಗಳು ಬರ್ತಾವ ಅಂತಂದ್ ಹೇಳಿದ್ರೆ ಇಲ್ಲಿ ಲೈವ್ ಅದು ಇದು ಅಂತದ ನೋಡ್ರಿ. ಎಲ್ಲಿ ಹೋತದ? ಈ ತರ ಬರತ್ತಾವ ನೋಡ್ರಿ. ವಿಡಿಯೋ 2 ಇದು ರೆಕಾರ್ಡೆಡ್, ಇದು ಆಲ್ಫಾಬೆಟ್ ಸೀರೀಸ್ ಮೇಲೆ, ಡಿಕ್ಷನರಿ ಮೇಲೆ, ಎವರೇಜ್ ಪ್ರಾಬ್ಲಮ್ಸ್, LCM, ಅದಾದ ನಂತರ ನೆಕ್ಸ್ಟ್ ಬೋರ್ಡ್ ಮಾಸು. ಇವೆಲ್ಲ ಏನಂತಂದ ಹೇಳಿದ್ರೆ ರೆಕಾರ್ಡೆಡ್ ಕ್ಲಾಸ್ಗಳು. ಇವು ಆಲ್ರೆಡಿ ಮುಗಿದಿದಾವ. ಎಲ್ರಿಗೂ ಅರ್ಥ ಆಯ್ತು?